ಶ್ರವಣ ದೋಷ, ಮನನ ದೋಷ, ನಿಧಿಧ್ಯಾಸನ ದೋಷ ಬರದಂತೆ ಶಿಷ್ಯನಾದವನು ಆತ್ಮತತ್ವದಲ್ಲಿ ತನ್ನನ್ನು ತೊಡಗಿಸಿಕೊಳ್ಳಬೇಕು ಅಂತ ಹೇಳಿ ಎರಡು ದೋಷಗಳ ಬಗ್ಗೆ ಪ್ರಾತಃ ಕಾಲದ ಪ್ರವಚನದಲ್ಲಿ ತಿಳಿದುಕೊಂಡು ಬಂದಿದ್ದೇವೆ. ಈಗ ನಿಧಿಧ್ಯಾಸನ ರೂಪ ದೋಷ ಹೇಗಾಗ್ತದೆ ಅನ್ನೋದನ್ನು ನೋಡೋಣ. ಏನಂತಾರೆ ನಿಧಿಧ್ಯಾಸನ ದೋಷಕ್ಕೆ? ಎನಿತು ತೋರ್ಕೆಗಳೊಳಗನಿತು ತಾನು ಅಲ್ಲವೆಂದು ಎನೆ ಕಾಣ್ಬ ಸರ್ವ ದೃಕ್ ಆನೆಂಬ ಘನದ ಅರಿವಿಂದೆ ನಿಧಿಧ್ಯಾಸನಾಭಯ ನಿಧಿಧ್ಯಾಸನಾಭಯವೆನಿಸುವ ದೋಷವನು ಉಳ್ಳನು ತಾನೇ. ಅದು ಛೇದ ಮಾಡಿ ಓದಿದ್ದೇನ್ರಿ. ಏನಂತಾರೆ ನೋಡ್ರಿ, ಆತ್ಮತತ್ವ ಯಾವುದೇ ಶಬ್ದಕ್ಕೂ ವಿಷಯವಲ್ಲದ್ದು. ಅದನ್ನು ತಿಳಿಸಿಕೊಡುವುದು ಅಷ್ಟೇ ಕಷ್ಟ ಇದೆ, ಶ್ರವಣ ಮಾಡುವುದೂ ಕೂಡ ಅಷ್ಟೇ ಸೂಕ್ಷ್ಮ ಇದೆ ಅನ್ನುವುದನ್ನು ಈ ಪದ್ಯದಲ್ಲಿ, ಈ ಸೂತ್ರದಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಎನಿತು ತೋರ್ಕೆಗಳೊಳಗೆ ಅನಿತು ತಾನಲ್ಲವು ಎಂದೇನೆ. ತೋರ್ಕೆ ಅಂದ್ರೆ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ ಈ ಗುಂಪಿದಾವ. ಇಲ್ಲಿ ಜ್ಞಾನೇಂದ್ರಿಯಗಳು ಅರಿತಾವ, ಮನಬುದ್ಧಿಗಳು ಅರಿತಾವ. ಅವೆಲ್ಲಕ್ಕೂ ಸಾಕ್ಷಿಯಾಗಿರುವಂತಹ ಕೂಟಸ್ಥ ಚೇತನ ಅಂತ ಒಂದಿದೆ, ಇದನ್ನು ಮರಿಬಾರ್ದು ನಾವು. ಜೀವಚೇತನ ಮತ್ತು ಕೂಟಸ್ಥ ಚೇತನ. ಜೀವಚೇತನದ ಮುಂದೆ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಪ್ರಾಣಪಂಚಕ ಇತ್ಯಾದಿ ಒಂದು ವ್ಯವಸ್ಥೆ ಈ ಶರೀರದಲ್ಲಿ. ಇಲ್ಲಿ ನುಡಿಯ ವಿಚಾರವನ್ನು ನೋಡ್ರಿ. ಎನಿತು ತೋರ್ಕೆಗಳೊಳಗೆ ಅನಿತು ತಾನಲ್ಲವು. ಈ ತೋರ್ಕೆ ಪದಾರ್ಥಗಳು ಏನಿದಾವಲ್ಲ, ಒಳಗ ಹೊರಗೆ ಎಲ್ಲ ಕಡೆ ತಗೊಳ್ರಿ. ಈಗ ಶರೀರದ ಒಳಗೆ, ಶರೀರದ ಹೊರಗೆ ಅಂದ್ರೆ ಇಡೀ ಜಗತ್ತನ್ನು ಅಂಗೀಕಾರ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇದೆ. ಎರಡು ಚೇತನ ನೆನಪಿಟ್ಟುಕೊಡ್ರಿ. ಒಂದು ಕೂಟಸ್ಥ ಚೇತನ, ಇನ್ನೊಂದು ಜೀವಚೇತನ. ಕೂಟವತ್ ತಿಷ್ಠತಿ ಇತಿ ಕೂಟಸ್ಥ ಚೇತನ. ಈ ಕೂಟಸ್ಥ ಚೇತನ ವಿಕಾರ ಹೊಂದೋದಲ್ಲ, ಅದು ಏನೋ ಸಾಕ್ಷಿ ಅಷ್ಟೇ. ಎಲ್ಲವನ್ನು ಅರಿಯುವುದು ಸಾಕ್ಷಿ, ಅದು ಕೂಟಸ್ಥ ಚೇತನ. ಜೀವಚೇತನ ಇಂದ್ರಿಯಾದಿಗಳ, ಶರೀರಾದಿಗಳ ಸುಖ ದುಃಖಾದಿಗಳನ್ನು ನಾನು ಅನುಭವಿಸುತ್ತಿದ್ದೇನೆ ಅನ್ನುವ ಭ್ರಾಂತಿಯಿಂದ ಕೂಡಿಕೊಂಡಿದೆ. ಅಂತೆಯೇ ಅದಕ್ಕೆ ಜೀವಚೇತನ ಅಂತ ಕರಿತೇವೆ. ಈ ಎರಡನ್ನು ನೆನಪಿಟ್ಟುಕೊಂಡ್ರೆ ಈ ನುಡಿ ಅರ್ಥ ಹೊಂದಗಡೆ ಆಗ್ತದೆ. ಅದಕ್ಕೆ ಅವನು ಹೇಳ್ತಾ ಇದ್ದೇನೆ ಮತ್ತೊಮ್ಮೆ, ಒಂದು ಕೂಟಸ್ಥ ಚೇತನ, ಒಂದು ಜೀವಚೇತನ. ಇಲ್ಲಿ ಏನಿತು ತೋರಿಕೆಗಳೊಳಗೆ ಅನಿತು ತಾನಲ್ಲವು ಎಂದೇನೆ. ಈ ತೋರಿಕೆ ಪದಾರ್ಥಗಳು ನನಗಿಂತಲೂ ಬೇರೆ. ಎದುರಿಟ್ಟು ಅವುಗಳನ್ನು ನಾನು ಅರಿಯುತ್ತಿದ್ದೇನೆ. ಅವು ನನ್ನ ಸ್ವರೂಪವೂ ಅಲ್ಲ. ನಾನು ಅವುಗಳಿಗಿಂತಲೂ ಭಿನ್ನ, ನನಗಿಂತಲೂ ಅವುಗಳು ಭಿನ್ನ, ಪರಸ್ಪರ ಭಿನ್ನತೆ. ಏನೇ ಕಾಣುವ ಸರ್ವ ದುಃಖ. ಈ ಯಾವ ಪದಾರ್ಥಗಳು ನನ್ನ ಸ್ವರೂಪ ಅಲ್ಲ ಅಂದಾಗ ಕಾಣುವ, ಅರಿಯುವ, ಎಲ್ಲ ಪದಾರ್ಥಗಳನ್ನು ಅರಿಯುವ, ನೋಡುವ, ಅರಿಯುವ ಸರ್ವದೃಕ್ ಅಂದಾಗ ಎಲ್ಲವನ್ನೂ ಅರಿಯುವಂತಹ ದೃಗ್ರೂಪವಾಗಿರುವ ಕೂಟಸ್ಥ ಚೇತನ ಸರ್ವದೃಕ್. ಈ ಕೂಟಸ್ಥ ಚೇತನ ಸರ್ವದೃಕ್ ಅಂತ ಯಾಕಂದ್ರೆ ಅನ್ನೋದನ್ನು ಹೇಳ್ತೇನೆ. ಮೊದಲು ಪದಾರ್ಥ ಮುಗಿಲಿ. ಸರ್ವದೃಕ್ ಆನೆಂಬ, ನಾನು ಎಂಬ ಘನದ ಅರಿವಿಂದೆ. ಒಂದೇ ಶಬ್ದ ಮಾಡೋಣ. ಘನದ ಅರಿವಿಂದೆ. ಆ ಘನ ಚೇತನವೇ ನಾನು ಎಂಬ ನಿಧಿಧ್ಯಾಸನವೆಂಬ ಹೆಸರಿನ, ಆಭಯವೆನಿಸುವ ಹೆಸರಿನ ದೋಷವು ಎಂದು ಹೇಳಿಸಿಕೊಳ್ಳು. ಹೆಸರಿನ
ನಿಧಿಧ್ಯಾಸನಾವಹ್ಯ ಎನಿಸುವ ನಿಧಿಧ್ಯಾಸನ ನಾಮಕ ದೋಷ ಉಳ್ಳನು ತಾನೆ. ಈ ದೋಷ ಉಳ್ಳವನು ಯಾರು ಅಂತ ಕೇಳಿದರೆ ಸಾಧಕ. ಎಷ್ಟು ಶರೀರಗಳಿವೆಯೋ ಅಷ್ಟೆಲ್ಲ ಶರೀರಗಳಲ್ಲಿ ಜೀವಚೇತನನೂ ಇದೆ, ಕೂಟಸ್ಥ ಚೇತನವೂ ಇದೆ. ಅದ್ವೈತ ಸಿದ್ಧಾಂತದ ಪ್ರಕಾರ ಏಕಜೀವವಾದ, ಜೀವಾತ್ಮನೂ ಒಬ್ಬನೇ, ಪರಮಾತ್ಮನೂ ಒಬ್ಬನೇ. ಒಬ್ಬನೇ ಜೀವಾತ್ಮ ಆದ ಮೇಲೆ ಒಂದು ಶರೀರದಲ್ಲಿ ಆಗುವ ಸುಖ ದುಃಖವು ಎಲ್ಲ ಶರೀರಗಳಲ್ಲಿ ಆಗಬೇಕು. ಯಾಕಂದ್ರೆ ಒಬ್ಬನೇ ಜೀವಾತ್ಮ. ಯಾವುದೋ ಒಂದು ಶರೀರದಲ್ಲಿ ಸುಖ ದುಃಖ ಆದಾಗ ಅದರ ಅನುಭವ ಬರ್ತದೆ. ಅದರ ಅನುಭವ ಅವನಿಗೆ ಬರ್ತದೆ ಅಂದ ಮೇಲೆ ಎಲ್ಲ ಶರೀರಗಳಲ್ಲಿ ಆಗುವ ಸುಖ ದುಃಖಗಳು ಕೂಡ ಅವನ ಅನುಭವಕ್ಕೆ ಬರಬೇಕಲ್ಲ ಅಂತ ಇಲ್ಲಿ ಪೂರ್ವ ಪಕ್ಷ ಅಥವಾ ಸಂಶಯ ಬರಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಇಲ್ಲಿ ಏನು ಉತ್ತರ ಕೊಡ್ತಾರೋ ಅಂತ ಕೇಳಿದರೆ, ಸುಖ ದುಃಖಗಳು ಅಂತಃಕರಣದ ಧರ್ಮಗಳು, ಜೀವಚೇತನದ ಧರ್ಮಗಳಲ್ಲವು. ಮನಸ್ಸಿಗೆ ಸುಖ ದುಃಖ ಅವೆರಡನ್ನು ಇಟ್ಕೊಳ್ಳು ನೀವು ಸದ್ಯಕ್ಕೆ. ಸುಖ ದುಃಖ ಮನಸ್ಸಿಗೆ. ಆ ಮನಸ್ಸಿಗೆ ಆಗಿರುವ ಸುಖ ದುಃಖಗಳನ್ನು ತನ್ನ ಮೇಲೆ ಆರೋಪ ಮಾಡಿಕೊಂಡದರಿಂದ ಇವು ಜೀವಭಾವ ಜ್ಞಾನ. ಇವನಿಗೆ ಜೀವಾತ್ಮ ಭಾವ ಬಂದಿದೆ. ಜನನ ಮರಣ ಸ್ಥೂಲ ಶರೀರಕ್ಕೆ, ಹಸಿವು ತೃಷೆ ಪ್ರಾಣಕ್ಕೆ, ಸುಖ ದುಃಖಾದಿಗಳು ಮನಸ್ಸಿಗೆ. ಇವ ಷಡೂರ್ಮಿಗಳು ಅಂತ ಹೇಳ್ಕೊಂಬಂದಾರ. ಈ ಷಡೂರ್ಮಿಗಳಲ್ಲಿ ಏನೇನ ಷಡೂರ್ಮಿಗಳು ಯಾವಿದಾವೋ ಇವೆಲ್ಲ ಅಂತಃಕರಣದ ಈಚೆಗೆ. ಅಂತಃಕರಣ ಸ್ಥೂಲ ಶರೀರ. ಇಲ್ಲಿ ನಡೆಯೋದನ್ನು ತಾನು ತನ್ನ ಮೇಲೆ ಆರೋಪ ಮಾಡಿಕೊಂಡದರಿಂದ ಜೀವಚೇತನ ಅಂತ ಕರೆಸ್ಕೊಂತ. ಅದೇ ಚೈತನ್ಯ. ಜೀವಚೇತನ ಅನುಭವ ಬಂತು. ಇನ್ನೊಬ್ಬ ಕೂಟಸ್ಥ ಅಂತ ಹೇಳಿದ್ನಲ್ಲ, ಆ ಕೂಟಸ್ಥ ಹೇಗಿದ್ದಾನಂದ್ರೆ, ಎಂದೊಂದು ಸಲ ಮಂತ್ರ ಬಂದದ್ದು ಮತ್ತೆ ನೆನಪು ಮಾಡ್ತೇನೆ. ಅದು ದ್ವಾಸುಪರ್ಣ ಸಯುಜ ಸಖಾಯ ಸಮಾನ ವೃಕ್ಷಂ ಪರುಷಶ್ವ ಜಾತೆ ತಯೋರೇಕಃ ಪಿಪ್ಪಲಂ ಸ್ವಾದ್ವತ್ತಿ ಅನಸ್ನ್ಯನ್ ಅನ್ಯ ಅಭಿಚಾಕಶೀತಿ ಅನ್ನುವಂಥ ಮಂತ್ರ ಹಿಂದೊಂದು ಸಲ ಹೇಳಿ ಆಗೈತಿ. ದೃಷ್ಟಾಂತ ಮಾಡಿದ್ದಾರೆ, ಮತ್ತೇನಿಲ್ಲ. ಅಲ್ಲಿ ವೃಕ್ಷ ಅಂತ ದೃಷ್ಟಾಂತ ಮಾಡ್ಯಾರ. ಎರಡು ಪಕ್ಷಿಗಳು ಕುಳಿತಿದ್ದಾವೆ. ಒಂದು ವೃಕ್ಷದಲ್ಲಿ ಎರಡು ಪಕ್ಷಿಗಳು ಕುಳಿತಿವೆ. ಒಂದು ಪಕ್ಷಿ ಆ ಗಿಡದಾಗಿರುವ ಹಣ್ಣು ತಿಂತಾ ಇದೆ, ಇನ್ನೊಂದು ಪಕ್ಷಿ ನೋಡ್ತಾ ಇದೆ. ಅದು ತಿನ್ನೋದಿಲ್ಲ, ಬರೀ ನೋಡೋದಷ್ಟ. ಅದು ಇದು ದೃಷ್ಟಾಂತ. ದಾರ್ಷ್ಟಾಂತ ಏನು ಅಂದರೆ, ಶರೀರವೇ ಒಂದು ವೃಕ್ಷ. ಈ ಶರೀರದಲ್ಲಿ ಜೀವಾತ್ಮನೆಂಬುವ ಪಕ್ಷಿ, ಕೂಟಸ್ಥ ಪರಮಾತ್ಮನೆಂಬುವ ಪಕ್ಷಿ. ಕೂಟಸ್ಥನೇ ಇಲ್ಲಿ ಪರಮಾತ್ಮ. ಜೀವಾತ್ಮ ಮತ್ತು ಪರಮಾತ್ಮನೆಂಬುವ ಎರಡು ಪಕ್ಷಿಗಳು ಕುಳಿತಿವೆ. ಆ ಗಿಡದಲ್ಲಿರುವ ಹಣ್ಣು ಒಂದು ಪಕ್ಷಿ ತಿಂತದೆ ಅಂತ ಹೇಳಿದೀವಲ್ಲ. ಇಲ್ಲಿ ಜೀವಾತ್ಮನೆಂಬುವ ಪಕ್ಷಿ ಶರೀರದ ಮರಣ, ಜನ್ಮ ಮರಣಗಳನ್ನು, ಅಂತಃಕರಣದ ಸುಖ ದುಃಖಾದಿಗಳನ್ನು ತನ್ನ ಮೇಲೆ ಆರೋಪ ಮಾಡಿಕೊಂಡಿದೆ. ತನ್ನ ಮೇಲೆ ಆರೋಪ ಮಾಡಿಕೊಂಡಿದ್ದೀರ ಅಂದ್ರೆ ಅನುಭವಿಸುತ್ತದೆ. ಕರ್ಮದ ಫಲವನ್ನು ಅನುಭವಿಸುತ್ತಿದೆ. ನಿಜವಾಗಿಯೂ ಕರ್ಮದ ಫಲ ಅನುಭವಿಸುವುದು ಸೂಕ್ಷ್ಮ ಶರೀರ, ಸ್ಥೂಲ ಶರೀರವೂ ಅಲ್ಲ. ಇದು ಸುಮ್ಮನೆ ಡಬ್ಬಿ ಅಷ್ಟೇ. ಇದು ಸ್ಥೂಲ ಶರೀರವೂ ಅಲ್ಲ. ಸೂಕ್ಷ್ಮ ಶರೀರಕ್ಕೆ ಎಲ್ಲ ಅನ್ವಯ. ಪುಣ್ಯ ಪಾಪ ಸುಖ ದುಃಖ ಎಲ್ಲವೂ ಸೂಕ್ಷ್ಮ ಶರೀರಕ್ಕೆ ಅನ್ವಯ. ಇದು ಬರೇ ಭೋಗಾಯತನ ಅಂತ ಇದಕ್ಕೆ ಹೆಸರು ಕೊಟ್ಟಾರೆ. ಇದು ಇಲ್ದಿದ್ರೆ ಏನಾಗ್ತದೆ ಅಂತ ಕೇಳಿದರೆ, ಸುಖ ದುಃಖದ ಭಾನ ಆಗೋದಿಲ್ಲ. ದೃಷ್ಟಾಂತ ಕೊಟ್ಟಿದ್ದೇನೆ ಪೂರ್ವದಲ್ಲಿ ನಿಮಗೆ. ಬಲ್ಬಿದೆ. ಆ ಬಲ್ಬದ ಒಳಗೆ ಬೆಳಕಿದೆ. ಬೆಳಕು ಯಾವುದರಿಂದ ಬಂದಿದೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿದೆ. ವಿದ್ಯುತ್ನಿಂದ ಅಥವಾ ಕರೆಂಟ್ನಿಂದ ಬೆಳಕು ಬಂದಿದೆ. ಆ ಮೇಲಿನ ಕವಚ ರೂಪ ಏನು ಗಾಜು ಇದೆಯಲ್ಲ, ಅದನ್ನ ತೆಗೆದು ಬಿಡ್ರಿ. ಅದನ್ನ ತೆಗೆದು ಅದು ಬೆಳಕು ಬರೋದಿಲ್ಲ. ಅಲ್ಲಿ ನೋಡಿದಿರಿಲ್ಲ, ಸಾಕಷ್ಟು ಅನುಭವ ಇದೆ. ಮೇಲಿನ ಗ್ಲಾಸ್ ಹೋಯ್ತು, ಬೆಳಕು ಬರೋದಿಲ್ಲ. ಆ ಗ್ಲಾಸ್ ಇದ್ರೆ ಮಾತ್ರ ಬೆಳಕು ಬರ್ತದೆ. ಆ ಗ್ಲಾಸ್ ಬೆಳಕು ಕೊಟ್ಟದೆ ನಿಮ್ಗೆ ಇಲ್ಲ. ಮತ್ತು ಬೆಳಕು ಕೊಟ್ಟದ್ದು ಯಾರು ಅಂದ್ರೆ ವಿದ್ಯುತ್ತ. ವಿದ್ಯುತ್ತ ಚೇತನ ಅಂತ ಇಟ್ಕೊಳ್ರಿ. ವಿದ್ಯುತ್ತಕ್ಕೆ ಏನು ಹೇಳಬೇಕು? ಚೈತನ್ಯ ಅಂತ ಇಟ್ಕೋಬೇಕು. ಆಮೇಲೆ ಆ ಬಲ್ಬ್ನಾಗ ಬಂದಿಷ್ಟು ತಂತಿಗಿಂತ ಏನೇನೋ ಮಾಡ್ಯಾರಲ್ಲ ಒಳಗೆ,
ಅದೇ ಸೂಕ್ಷ್ಮ ಶರೀರ. ಮೇಲಿನ ಕವಚ ಸ್ಥೂಲ ಶರೀರ. ಹಾಗಾದ್ರೆ ಬೆಳಕ ಬರೋದು ಹೋಗೋದು ಎಲ್ಲಿ ಅಂತ ಕೇಳಿದ್ರೆ ಸೂಕ್ಷ್ಮ ಶರೀರದಾಗ ಇಟ್ಕೊಳ್ಳೋನು. ಈಗ ಕರೆಂಟ್ ಬಂದಾಗ ಬೆಳಕು ಬಂದು ಕರೆಂಟ್ ಹೋದಾಗ ಹೋಯ್ತು, ಅದೆಲ್ಲರಿಗೂ ಗೊತ್ತಿರುವಂಥದ್ದು. ಅದೇನು ವಿವರಣೆ ಬೇಕಾಗಿಲ್ಲ, ಸುಮ್ಮನೆ ಒಂದು ದೃಷ್ಟಾಂತ ಮಾಡಿದ್ದೀನಿ ಅಷ್ಟೇ. ಈ ಶರೀರ ಸ್ಥೂಲ ಶರೀರ ಮೇಲಿನ ಕವಚ ಇದ್ದಂಗೆ, ಮನಸ್ಸು ಬುದ್ಧಿ ಏನದಾವಲ್ಲ ಒಳಗಿನ ತಂತಿಗಳಿದ್ದಂಗೆ, ಕರೆಂಟ್ ಇದ್ದ ಹಾಗೆ ಚೇತನ. ಇಲ್ಲಿ ಎರಡು ಭಾಗ ಮಾಡಿದ್ರು. ಕರೆಂಟ ದೃಷ್ಟಾಂತ ಏಕ ದೇಶದಲ್ಲಿ ಇರ್ತದೆ, ಹೋಗ್ತದೆ ಬರ್ತದೆ ಕರೆಂಟ. ಆದ್ರೆ ಆತ್ಮ ಹೋಗವಲ್ಲ ಬರಾಮಲ್ಲ. ದೃಷ್ಟಾಂತ ಮಾಡಿದೀವಿ ನಾವು, ಆತ್ಮ ಹೋಗವಲ್ಲ ಬರಾಮಲ್ಲ. ಮತ್ತು ಯಾವುದು ಹೋಗ್ತದೆ ಯಾವುದು ಬರ್ತದೆ, ಸ್ವರ್ಗಕ್ಕೆ ನರಕಕ್ಕೆ ಅಂತ ಕೇಳಿದ್ರೆ ಸೂಕ್ಷ್ಮ ಶರೀರ ಹೋಗ್ತದೆ, ಸೂಕ್ಷ್ಮ ಶರೀರ ಬರ್ತದೆ. ಈ ಸ್ಥೂಲ ಶರೀರ ಬಿತ್ತಂದ್ರೆ ಸೂಕ್ಷ್ಮ ಶರೀರ ಇದೆ, ಅಲ್ಲಿ ಸುಖ ದುಃಖದ ಭಾನ ಆಗ್ತದೆ ಏನು ಅಂದ್ರೆ ಆಗೋದಿಲ್ಲ. ಸೂಕ್ಷ್ಮ ಶರೀರ ಐತಿ, ಸ್ಥೂಲ ಶರೀರ ಹೋಯ್ತು. ಆ ಸುಖ ದುಃಖ ಅಂತ ಏನು ಹೇಳಿನಲ್ಲ, ಯಾವುದಕ್ಕೆ ಹೇಳೀನಿ, ಮನಸ್ಸಿಗೆ ಹೇಳಿದ್ದೇನೆ. ಈ ಸ್ಥೂಲ ಶರೀರ ಬಿದ್ದು ಕೂಡಲೇ ಆ ಸೂಕ್ಷ್ಮ ಶರೀರ ಮತ್ತೊಂದು ಕಡೆ ಹೋಗ್ತದೆ, ಅದುವೇ ಜೀವ ಹೋಯಿತು ಅಂತ ಅರ್ಥ. ಮತ್ತೊಂದು ಕವಚ ಅದಕ್ಕೆ ಸಿಗುವವರೆಗೆ, ಅಂದ್ರೆ ಮತ್ತೊಂದು ಶರೀರದಲ್ಲಿ ಅದು ಪ್ರವೇಶ ಆಗುವವರೆಗೆ, ಈ ಮಧ್ಯದಲ್ಲಿ ಹೋಗೋದೇನಿದೆಯಲ್ಲ ಅಲ್ಲಿ ಸುಖನೂ ಇಲ್ಲ ದುಃಖನೂ ಇಲ್ಲ. ಇನ್ನೊಂದು ಶರೀರದಲ್ಲಿ ಅದು ಸೇರ್ಕೊಂಡ ಮೇಲೆ ಮತ್ತೆ ಸುಖ ದುಃಖ ಆರಂಭ ಆಯ್ತು ಅಲ್ಲಿ. ಇದು ಮಧ್ಯದಲ್ಲಿ ಇದನ್ನು ಬಿಡಬೇಕು, ಇನ್ನೊಂದಕ್ಕೆ ಹೋಗ್ಬೇಕಾದ. ಅದು ಪುಣ್ಯ ಪಾಪ ಕರ್ಮಗಳಿಗೆ ಅನುಸಾರವಾಗಿ ನರಿ ಹಾಕತ್ತೋ, ನಾಯಿ ಹಾಕತ್ತೋ, ಮನುಷ್ಯ ಹಾಕತ್ತೋ, ಏನಾಗ್ತತೋ ಅದಕ್ಕೆ ಸಂಬಂಧಪಟ್ಟದ್ದು. ಅಲ್ಲಿಗೆ ಹೋಗಿ ಸೇರಿಕೊಂಡ ಮೇಲೆ ಮತ್ತೆ ಸುಖ ದುಃಖದ ಅನುಭೂತಿ. ಆದರೆ ಸಾಮಾನ್ಯ ಚೇತನ ಅಂತ ಒಂದಿದೆಯಲ್ಲ, ಅದು ಹೋಗೋದು ಅಲ್ಲ ಬರೋದು ಅಲ್ಲ. ಆ ಸಾಮಾನ್ಯ ಚೇತನ ಯಾವಾಗಲೂ ಇರುವಂಥದ್ದು. ಆ ಸಾಮಾನ್ಯ ಚೇತನವೇ ಸೂಕ್ಷ್ಮ ಶರೀರದೊಡನೆ ಕೂಡಿಕೊಂಡಾಗ ವಿಶೇಷ ಚೇತನ ಆಗೈತಿ. ಸಾಮಾನ್ಯ ಚೇತನವೇ ಸೂಕ್ಷ್ಮ ಶರೀರದೊಡನೆ ಕೂಡಿಕೊಂಡಾಗ, ತಿಳಿಸುವ ಮಾತಾ ಇದೆ. ಅದು ಕೂಡುವುದಲ್ಲ, ಸೂಕ್ಷ್ಮ ಶರೀರ ಅದ್ರಾಗ ಹೋಗಿ ಕೂಡ್ತತಿ. ಮತ್ತು ಅದು ಕೂಡ್ತತಿ ಅಂದ್ರೆ ಪರಿಚ್ಛನ್ನ ಆಕೈತಿ. ಯಾವಾಗ ಸೂಕ್ಷ್ಮ ಶರೀರ ಸಾಮಾನ್ಯ ಚೇತನದೊಡನೆ ಬೆರೀತೋ ಅವಾಗ ಅದು ವಿಶೇಷ ಚೇತನ ಅಂತ ಕರೆಸ್ಕೊಳ್ತದೆ. ದೃಷ್ಟಾಂತ ಕೊಟ್ಟಿದ್ದೇನೆ ಪೂರ್ವದಲ್ಲಿ, ನೆನಪಾಗೋದಿಲ್ಲ. ಆ ವಿಶೇಷ ಚೇತನ ಹೋಗ್ತದ ಅಂದ್ರೇನು, ಸೂಕ್ಷ್ಮ ಶರೀರ ಹೋದಾಗ ಅದು ಹೋದ ಅನ್ಕೊಂಡತಿ, ಸೂಕ್ಷ್ಮ ಶರೀರ ಬಂದಾಗ ಅದು ಬಂದ ಅನ್ಕೊಂಡತಿ. ಆ ಚೇತನ ಹೋಗೋದಲ್ಲ ಬರೋದಲ್ಲ. ಸೂಕ್ಷ್ಮ ಶರೀರದಾಗ ಯಾವಾಗ ತುಂಬಿಕೊಳ್ತದ ತಿಳ್ಸಾಕಿದೆ. ಸೂಕ್ಷ್ಮ ಶರೀರ ಎಲ್ಲೆಲ್ಲಿ ಹೋಗ್ತತಿ ಅಲ್ಲೆಲ್ಲಿ ಚೇತನ ಇದೆ. ಆದರೆ ಅದಕ್ಕೊಂದು ಕವಚ ಬೇಕು. ಸುಖ ದುಃಖದ ಭಾನ ಆಗಬೇಕಾದ್ರೆ ಸ್ಥೂಲ ಶರೀರ ಅನ್ನೋ ಒಂದು ಕವಚ ಬೇಕು. ಆ ಕವಚ ಇಲ್ಲದೆ ಹೋದರೆ ಸುಖ ದುಃಖ ಭಾನ ಆಗೋದಿಲ್ಲ. ಅದಕ್ಕೆ ಬಲ್ಬಿನ ದೃಷ್ಟಾಂತ ಕೊಟ್ಟದ್ದು, ಮತ್ತೇನಿಲ್ಲ. ಹಾಗಾದರೆ ಸುಖ ದುಃಖಗಳ ಅನುಭೂತಿಯಲ್ಲಿ ಸೂಕ್ಷ್ಮ ಶರೀರದಲ್ಲಿ ಆಗುವುದನ್ನು ಜೀವಾತ್ಮ ಆರೋಪ ಮಾಡಿಕೊಂಡಿದ್ದಾನೆ. ಮನಸ್ಸ ಸುಖ ದುಃಖವನ್ನು ಅನುಭವಿಸುವುದು. ಸುಖ ದುಃಖದ ಸಾಕ್ಷಾತ್ಕಾರ ಯಾರಿಗೆ ಅಂದ್ರೆ ಮನಸ್ಸಿಗೆ ಅಂತ ಹೇಳ್ತೇವೆ. ಅಂದ್ರೆ ಮನಸ್ಸಿನೊಡನೆ ಜೀವಾತ್ಮ ಕೂಡಿಕೊಂಡಿದ್ದಾನೆ. ಬರೀ ಮನಸ್ಸು ಅಷ್ಟ ಆಗೋದಿಲ್ಲ, ಜಡ ಇದೆ. ಜೀವಚೇತನ ಕೂಡಿಕೊಂಡಾಗಲೇ ಅಲ್ಲಿ ಸುಖ ದುಃಖದ ಭಾನ ಆಗ್ತದೆ. ಇದನ್ನು ನಾವೇನಂತೀವಿ, ಜೀವಾತ್ಮ ಅಂತೀವಿ. ಸುಖ ದುಃಖಗಳನ್ನು ಅನುಭವಿಸುವವನು ಜೀವಾತ್ಮ ಅಂತೀವಿ. ಆದರೆ ವಿಚಾರ ಮಾಡಿ, ತನ್ನನ್ನು ತಾನು ವಿಚಾರ ಮಾಡಿ, ತನಗೆ ಮೂಲ ರೂಪವಾಗಿರುವ ಕೂಟಸ್ಥ ಚೇತನ ಅಂದ್ರೆ ಸಾಮಾನ್ಯ ಚೇತನ ಅಂತ ಏನು ಹೇಳಿಟ್ಟಿದ್ದೇನಲ್ಲ, ಆ ಕೂಟಸ್ಥ ಚೇತನವೇ ನನ್ನ ಸ್ವರೂಪವಲ್ಲದೆ ಈ ಸೋಪಾಧಿಕವಾದ ಸೂಕ್ಷ್ಮ ಶರೀರದಿಂದ ಕೂಡಿಕೊಂಡಿರುವ ನಾನು ಅಲ್ಲ, ಚೇತನನು ನಾನು ಅಲ್ಲ ಅಂತ ಯಾವಾಗ ತನ್ನ ಸ್ವರೂಪಭೂತವಾಗಿರುವ ಕೂಟಸ್ಥ ಚೇತನವನ್ನು ಅರಿಯುತ್ತಾನೆಯೋ, ಏನು ಅರಿಯುತ್ತಾನೆ, ಅದುವೇ ನಾನು ಎಂದು ಅರಿಯುತ್ತಾನೆಯೋ, ಆವಾಗ ಈತನು ಮುಕ್ತನಾಗುತ್ತಾನೆ. ಎರಡು ಪಕ್ಷ ಇದಾವೆ, ನೆನಪಿಟ್ಕೊಳ್ರಿ. ಕರ್ಮದ ಫಲ ಊಟ ಮಾಡುವುದು ಜೀವಚೇತನ, ಕೂಟಸ್ಥ ಚೇತನ ಸಾಕ್ಷಿ ಅಷ್ಟೇ. ಎಲ್ಲ ಶರೀರದಲ್ಲಿ ಕೂಟಸ್ಥ ಚೇತನ ಇದೆ. ಕೂಟವತ್ತಿಷ್ಠತೀತಿ ಕೂಟಸ್ಥ ಚೇತನ. ಆ ಸಾಮಾನ್ಯ ಚೇತನವನ್ನೇ ಕೂಟಸ್ಥ ಚೇತನ ಅಂತ ಅಂಗೀಕಾರ ಮಾಡ್ರಿ. ಈಗ ಸಾಮಾನ್ಯ ಚೇತನವನ್ನೇ ಕೂಟಸ್ಥ ಚೇತನ ಅಂತ ಅಂಗೀಕಾರ ಮಾಡ್ರಿ. ಅದೆಲ್ಲ ಶರೀರದ ಒಳಗಿದೆ. ಯಾವ ಶರೀರದಲ್ಲಿ ಈ ಸ್ಥೂಲ ಕವಚ ಇದೆಯಲ್ಲ, ಹೇಳಿದ್ನಲ್ಲ, ಸ್ಥೂಲ ಶರೀರ ಸಹಿತ ಸೂಕ್ಷ್ಮ ಶರೀರ ಎಲ್ಲಿರ್ತದ ಅಲ್ಲಿ ವ್ಯವಹಾರ ನಡೀತದೆ. ಅಲ್ಲಿ ವ್ಯವಹಾರ ನಡೀತದೆ. ಇಷ್ಟು ಆದಾಗ ಇಲ್ಲಿ ಇರುವ ಶಬ್ದಕ್ಕೆ ಹೆಂಗೆ ಹೊಂತದ ಇದು ಅನ್ನೋದನ್ನು ಹೇಳ್ತೇನೆ. ನುಡಿಯಲ್ಲಿ ಇರುವ ಶಬ್ದಗಳಿಗೂ ಇಲ್ಲಿ ತಿಳಿಸಿರುವಂತಹ ವಿಷಯಕ್ಕೂ
ಹೇಗೆ ಹೊಂದಾಣಿಕೆ ಇದೆ ಅನ್ನೋದನ್ನು ನೋಡ್ರಿ. ಇದು 4ನೇ ಸಂಧಿ ಸುಮ್ಮನೆ ತಿಳಿಯೋದು ಅಲ್ಲ. ಎಷ್ಟು ಸಾಧ್ಯ ಅಷ್ಟು ತಿಳಿ ಮಾಡಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಅಂತೂ ಇದ್ದೇನೆ. ಅದೇನೇನು ಆಗ್ತದೆ ನೋಡ್ರಿ. ಇಲ್ಲಿ ಏನಂತಾರೆ, ಇಲ್ಲಿ ಆ ನುಡಿಯಲ್ಲಿರೋ ಅಕ್ಷರಗಳನ್ನು ಓದ್ತಾ ಇದ್ದೇನೆ. ಏನಿತು ತೋರಿಕೆಗಳೊಳಗೆ ಅನಿತು ತಾನಲ್ಲವು ಎಂದೇನೆ. ಎಷ್ಟು ತೋರಿಕೆ ಪದಾರ್ಥಗಳಿದಾವೋ ಅವುಗಳಲ್ಲಿ ನಾ ಯಾವುದೂ ಅಲ್ಲ, ಎಲ್ಲವೂ ನನಗಿಂತಲವೂ ಭಿನ್ನ ಅಂತ ಆಯಿತು ಶಬ್ದಾರ್ಥ. ಏನೇ ಕಾಣ್ಬ ಸರ್ವ ದೃಕ್ ಆನೆಂಬ, ಕಾಣ್ಬ ತೋರುವ, ಸರ್ವ ದುಃಖ ಎಲ್ಲವನ್ನೂ ತಿಳಿಯುವವನು ನಾನು ಎಂಬ ಘನದ ಅರಿವಿಂದೆ. ಇಲ್ಲಿ ಘನ ಶಬ್ದ ಹಾಕ್ಯಾರ. ಘನ ಶಬ್ದ ಅಂದ್ರೆ ಆತ್ಮತತ್ವ, ಅಖಂಡ ಚೈತನ್ಯ. ಅದನ್ನು ಇಲ್ಲಿ ಕೂಟಸ್ಥ ಅಂತ ಕರೆದ್ದೇನೆ. ಕೂಟಸ್ಥ ಇದು ಘನ. ಇದಕ್ಕೆ ಏನಂದೀವಿ? ಘನಚೇತ, ಸಾಕ್ಷಿಯಾಗಿರೋದಕ್ಕೆ ಘನಚೇತನ ಅಂದೀವಿ. ಆ ಘನಚೇತನವು ನಾನೆಂದು ಅರಿಯದೆ ಘನದ ಅರಿವಿಂದೆ. ಆ ಘನಚೇತನವು ನಾನೆಂದು ತಿಳಿದುಕೊಳ್ಳುವುದು ನಿಧಿಧ್ಯಾಸನದಲ್ಲಿ. ಅನಾತ್ಮಾಕಾರ ವೃತ್ತಿ, ತಿರಸ್ಕಾರ ಪೂರ್ವಕ ಆತ್ಮಾಕಾರ ವೃತ್ತಿ, ಪ್ರವಾಹ ಪ್ರವರ್ಧನ ಅಂತ ಲೋಕಾರೂಢಿಯಲ್ಲಿ ತಿಳಿಸೋದಕ್ಕಾಗಿ ಹೇಳ್ಕೊಂಡು ಬಂದಿದ್ದೇವೆ. ಆ ಕೂಟಸ್ಥ ಚೇತನವೇ ನಾನೆಂದು ಅನುಸಂಧಾನ ಮಾಡುವುದು ನಿಧಿಧ್ಯಾಸನ. ಘನದ ಅರಿವಿಂದೆ, ಘನದ ಅರಿವಿಂದೆ ನಿಧಿಧ್ಯಾಸನಾಭಯ. ಈ ನಿಧಿಧ್ಯಾಸನವೆಂಬುವ ಎನಿಸುವ ನಿಧಿಧ್ಯಾಸನ ನಾಮಕ ದೋಷವುಳ್ಳವನು ತಾನೇ. ಈ ದೋಷವುಳ್ಳವನು ತಾನೇ. ಇಲ್ಲಿ ಕೂಟಸ್ಥ ಚೇತನವೇ ನನ್ನ ಸ್ವರೂಪ ಅಂತ ತಿಳ್ಕೊಂಡದ್ದು ನಿಧಿಧ್ಯಾಸನ. ಅದು ದೃಢ ಆಗಿತ್ತು, ಅದೃಢ ಆಗೈತೆ, ಅದು ಬೇಡ. ಈಗ ನಿಧಿಧ್ಯಾಸನ. ಇಲ್ಲಿ ದೋಷ ಐತೆ ಅಂತಾರೆ. ನಿಧಿಧ್ಯಾಸನ ರೂಪ ದೋಷ ಐತೆ ಅಂತಾರೆ. ಆ ಕೂಟಸ್ಥ ಚೇತನವೇ ನನ್ನ ಸ್ವರೂಪ ಅಂತ ಯಾವಾಗ ಜೀವಾತ್ಮ ತಿಳಿದುಕೊಳ್ಳುತ್ತಾನೆಯೋ ಆಗ ಮುಕ್ತ ಆಗ್ತಾನಂತ ಒಂದು ಸಿದ್ಧಾಂತ ಇದೆ ನಮ್ಮದು. ಪರಂತು ಇಲ್ಲಿ ನಿಜಗುಣ ಶಿವಯೋಗಿಗಳು ಬರೆದದ್ದನ್ನು ಹೇಗೆ ಜೋಡಿಸಬೇಕು ಅನ್ನುವುದು ಮುಖ್ಯ. ಅದುವೇ ನಾನು ಅಂದಲ್ಲ, ಇದು ದೋಷ. ಇಲ್ಲಿ ನಾನು ಅನ್ನೋ ಶಬ್ದ ಬರಬಾರ್ದು. ಕೂಟಸ್ಥ ಚೇತನವೇ ನನ್ನ ಸ್ವರೂಪ ಅಂದ, ದೋಷ ಬಂತ. ಅದು ಸಹಜ ಆಗಬೇಕು ಅಂತ ಅಭಿಪ್ರಾಯ ಇಲ್ಲಿ. ನಿಧಿಧ್ಯಾಸನ ಅಂದ್ರೆ ಏನು? ಆತ್ಮಾಕಾರ ವೃತ್ತಿ ಪ್ರವಾಹ. ಅದುವೇ ನಾನು, ಅದುವೇ ನಾನು, ಅದುವೇ ನಾನು, ಅದುವೇ ನಾನು, ನಾನು ನಾನು ಅನ್ನೋದು ನಿಂತು ಹೋಗ್ಬೇಕು. ಅದು ನಿಲ್ಲದೇ ಇದ್ದರೆ ನಿಧಿಧ್ಯಾಸನ ಅವಹಯ ದೋಷ ಆಗ್ತದೆ. ಬೊಮ್ಮವನ್ನು ಅರಿತರೆ ಸುಮ್ಮನೆ ಇರಬೇಕು. ಅಲ್ಲಿ ಏನು ಹೇಳಾಕ ಕೇಳಾಕ ಏನು ಜಾಗಿಲ್ಲ, ನಾ ಅನ್ನಕ್ಕೆ ಜಾಗಿಲ್ಲ. ನಾ ಅಂತಂದ್ರೆ ನೀ ಐತಿಲ್ರಿ. ಕೂಟಸ್ಥ ಚೇತನವೇ ನಾನು ಅಂದ್ರೆ ನೀನು ಅನ್ನೋದು ಇರಲೇಬೇಕಲ್ಲೇ. ಇದು ನಿಧಿಧ್ಯಾಸನಾವಹಯ ದೋಷ ಅಂತ. ಹೀಗೆಲ್ಲ ಇಷ್ಟು ಸೂಕ್ಷ್ಮತೆಯನ್ನು ತುಂಬ್ಯಾರ ಮಹಾನುಭಾವರು. ಇವನು ಬಿಡಿಸಿ ಹೇಳ್ಬೇಕಾದ್ರೆ ನಮ್ಮ ತಲೆ ಗೌ ಅಂದಿರ್ತತಿ. ಎಲ್ಲೆಲ್ಲಿ ತಂದು ಕೂಡಿಸ್ಬೇಕು, ಇದಕ್ಕೆ ಏನು ಮಾಡಬೇಕು? ನಿಮ್ಮ ಕೇಳೋರ ಮನಸ್ಸಿಗೆ ಬರಬೇಕಲ್ಲ, ಹೌದು ಅನ್ನಿಸ್ಬೇಕಲ್ಲ. ನಿಧಿಧ್ಯಾಸನಾವಹಯ ದೋಷ, 3 ದೋಷ ಅದು. ಇದು ಶ್ರವಣ ದೋಷ, ಮನನ ದೋಷ, ನಿಧಿಧ್ಯಾಸನವೂ ಕೂಡ ದೋಷ. ಹಂಗಾರೆ ಕೇಳವ ಹೇಗೆ ಕೇಳಬೇಕು, ಯಾವ ರೀತಿಯಿಂದ ಗುರು ಸನ್ನಿಧಿಗೆ ಬರಬೇಕು, ಅದೆಲ್ಲವನ್ನು ಬೆಳಗಿನ ಪ್ರವಚನದಲ್ಲಿ ಮಾತಾಡಿದ್ದೇವೆ. ಇಲ್ಲಿಯೂ ಕೂಡ ಅದು ಅನ್ವಯ ಆಗ್ತಾ ಇರ್ತದೆ. ನಿಧಿಧ್ಯಾಸನಾವಹಯ ದೋಷ ಏನು? ದೋಷವುಳ್ಳನು ತಾನೇ. ಇವನಲ್ಲಿ ಆ ದೋಷ ಇದೆ. ನಾನು ಅಂದ್ರೆ ದೋಷ ಬಂತ ಅಂತ ಹೇಳಿದ್ನಲ್ಲ, ಅಲ್ಲಿ ದ್ವೈತಾಪತ್ತಿ ಇದೆ. ಆ ಕೂಟಸ್ಥ ಚೇತನವೇ ನಾನು ಅಂದ್ರೆ ದ್ವೈತಾಪತ್ತಿ ಬಂತು. ದ್ವೈತಾಪತ್ತಿ ಬಂತಂದ್ರೆ ದೋಷ ಆಯಿತು. ಅಂದ್ರೆ ಅದು ಸಹಜ ಆಗಬೇಕು ಅನ್ನುವ ಅಭಿಪ್ರಾಯವಲ್ಲದೆ ಮತ್ತೇನು ಬೇರೆ ಅಲ್ಲ. ಅದನ್ನು ತಿಳಿಯಬಾರದು ಅಂತ ಅಲ್ಲ, ತಿಳಿಯಬೇಕು. ಅದು ಸಹಜ ಸ್ಥಿತಿಗೆ ಬರಬೇಕು. ನಿಮ್ಮ ಹೆಸರು ಯಾರು ಅನುಸಂಧಾನ ಮಾಡ್ತಾ ಇದ್ದೀರಿ? ಎಷ್ಟೋ ಸಲ ಕೇಳಿದೆನ್ನ, ಯಾರೂ ಅನುಸಂಧಾನ ಮಾಡ್ತಾ ಇಲ್ಲ. ಸಹಜ ಆಗೈತಲ್ಲೋ, ಬೇಕಾದಂತ ನಿದ್ರೆಗಣ್ಣಾಗ ಎಬಸ್ರಿ, ಅದ ಹೆಸರಂತೂ ಮರ್ತೇ ಇಲ್ಲ. ಇದು ಸಹಜ. ಇಷ್ಟು ಸಹಜ ಆಗಬೇಕು. ಘನಚೇತನವೇ ನನ್ನ ಸ್ವರೂಪ ಅನ್ನೋದು ಸಹಜ ಆಗಬೇಕು. ಅಲ್ಲಿ ಏನು ಹೇಳುವುದಿಲ್ಲ, ಕೇಳುವುದಿಲ್ಲ. ದೋಷವುಳ್ಳನು ತಾನೇ ಅಂತ ಬರೆದ್ದಾರೆ. ಆ ಕೂಟಸ್ಥ ಚೇತನವೇ ನಾನು ಅಂದಾಗ ಆ ದೋಷ ಬಂತು ಅಂತ ಬರೆದ್ದಾರೆ. ದೋಷವುಳ್ಳನು ತಾನೇ.
ಸಾಧು ನೋಡಪ್ಪ ಇದು ನಿಧಿಧ್ಯಾಸನ ಮೂರು ದೋಷ ಹೇಳಿದ್ರಿ. ನಾಲ್ಕನೇದಕ್ಕೆ ಹೋಗೋಣ. ಜಡ ದೃಶ್ಯಾತ್ಮನು ಮೇನ್ ಅಜಡ ದೃಶ್ಯಾತ್ಮನು ಜಡಾಜಡರಹಿತಾತ್ಮನು ಎಂಬ ಈ ಮೂರು ಭಾವನೆಗಳು ಉಳಿದ ಇರವೇ ದೋಷದೋಳು ಎಂದು ತೊಡರದ ಪದವು ಅದು ನಿಜ ತತ್ವ. ಜಡದೃಶ್ಯಾತ್ಮನು ಹೊರಗಿಂದೆಲ್ಲ, ಶರೀರದ ಹೊರಗಿಂದೆಲ್ಲ ಜಡ ಪದಾರ್ಥ. ಜಡದೃಶ್ಯಾತ್ಮನು ಜಡವಾದಂತಹ ಜಗತ್ತನ್ನು ನೋಡುವವನು. ಸಾಕ್ಷಿಯು ಅಲ್ಲಿಗೆ ಹೋಗೋನು. ಈಗ ಮೊದಲು ಜಡದೃಶ್ಯಾತ್ಮನು, ಹೊರಗಿಂದ ಏನು ನೋಡ್ತಾನೆ ಅವಾಗ ಇವಾಗ ಜಡದೃಶ್ಯಾತ್ಮ ಅಂತ ಕರೀತಾರೆ. ಇನ್ನು ಅಜಡ ದೃಶ್ಯಾತ್ಮನು ಅಂತಾರೆ. ಜಡ ದೃಶ್ಯಾತ್ಮನು ಮೇನ್ ಅಜಡ ದೃಶ್ಯಾತ್ಮನು. ಅಜಡ ಅಂತ ಇಲ್ಲಿ ಯಾವುದನ್ನು ತಗೊಳ್ಬೇಕು ಅಂದ್ರೆ ಶರೀರದ ಒಳಗಿರುವ, ಸ್ಥೂಲ ಶರೀರದ ಒಳಗಿರುವ ಸೂಕ್ಷ್ಮ ಶರೀರ ತಗೋಬೇಕು. ಸೂಕ್ಷ್ಮ ಶರೀರವನ್ನು ಜಡ ಅಜಡ ಅಂತ ಕರೆದೇವು ನಾವು. ಸ್ಥೂಲ ಶರೀರದಿಂದ ಅದು ಅಜಡ, ಆತ್ಮನ ದೃಷ್ಟಿಯಿಂದ ಜಡ. ಯಾಕ? ಮನ ಬುದ್ಧಿ ಇಂದ್ರಿಯಗಳು ಅರಿಯುತ್ತವೆ ವಿಷಯಗಳನ್ನು. ಎಂದು ಚೇತನ ಇದ್ದೇ ಇದೆ. ಆ ಚೇತನ ಬಿಟ್ಟು ಏನು ವ್ಯವಹಾರ ಮಾಡಕ್ಕೆ ಬರೋದಿಲ್ಲ ನಮಗೆ. ರೂಪವನ್ನು ಅರಿಯಬೇಕಾದ್ರೆ ನೇತ್ರೇಂದ್ರಿಯ ದ್ವಾರ ಅಂತಃಕರಣ ವೃತ್ತಿ ಹೊರಗೆ ಹೋಗ್ಬೇಕಲ್ಲ. ಅಂತಃಕರಣ ವೃತ್ತಿ ಹೊರಗೆ ಹೋಗ್ಬೇಕಾದ್ರೆ ಅಲ್ಲಿ ಚೇತನ ಇರಬೇಕಲ್ಲ. ಅದನ್ನು ಚೇತನದ ಆಭಾಸ ಅಂತ ಕರ್ಕೊಂಡು ಬಂದಿದ್ದೇವೆ. ನಿಜವಾದ ಚೈತನ್ಯ ಹೋಗುವುದಲ್ಲ, ಬರುವುದಲ್ಲ, ಆಭಾಸ, ಪ್ರತಿಫಲಿತ, ಪ್ರತಿಬಿಂಬ. ಜೀವ ಅಂದರೆ ಚಿದಾಭಾಸ. ಚೈತನ್ಯದ ಆಭಾಸವೇ ಜೀವಚೇತನ. ಆ ಜೀವಚೇತನವೇ ಎಲ್ಲಿ ಹೋಗ್ತದೆ? ಈಗ ಇಂದ್ರಿಯ ದ್ವಾರ ರೂಪದವರೆಗೆ ಹೋಗ್ತದೆ, ರೂಪವನ್ನು ತಿಳಿತದೆ. ಹಾಗೆಯೇ ಇಂದ್ರಿಯ ದ್ವಾರ ಶಬ್ದದವರೆಗೆ ಹೋಗ್ತದೆ, ಕಿವಿಯಿಂದ ಶಬ್ದ ತಿಳಿತದ. ಇದರಂತೆ ಉಳಿದುವೆಲ್ಲ ಅನ್ವಯ ಮಾಡಿಕೊಡ್ರಿ. ಐದು ಇಂದ್ರಿಯಗಳಿಗೆ. ಈ ಸ್ಥೂಲ ಶರೀರ ತಿಳಿಯೋದಲ್ಲ. ಈ ಸ್ಥೂಲ ಶರೀರ ಮೊದಲು ಮಾಡಿಕೊಂಡು ಹೊರಗಿಂದೆಲ್ಲ ಜಡ ಪದಾರ್ಥ. ಈ ಸ್ಥೂಲ ಶರೀರದ ದೃಷ್ಟಿಯಿಂದ ಒಳಗೆ ಸೂಕ್ಷ್ಮ ಶರೀರಕ್ಕೆ ಬರ್ರಿ. ಇಲ್ಲಿ ಮನ, ಬುದ್ಧಿ, ಚಿತ್ತು, ಅಹಂಕಾರ 4 ಪ್ರಧಾನ. ಚಿತ್ತು ಸ್ಮರಣೆಯಲ್ಲಿ ಹಿಡಿದಿಟ್ಟುಕೊಳ್ಳುವುದು ಚಿತ್ತ. ನಾನು ಅಂತ ವ್ಯವಹಾರದಲ್ಲಿ ತೊಡಗಿಕೊಳ್ಳುವುದು ಅಹಂಕಾರ. ಆಮೇಲೆ ಸಂಕಲ್ಪ ವಿಕಲ್ಪ ಮಾಡೋದು ಮನಸ್ಸು, ನಿಶ್ಚಯ ಮಾಡೋದು ಬುದ್ಧಿ. ಇಲ್ಲಿ ಇವೇನು ಮಾಡ್ತಾವಂದ್ರೆ ಅರಿತಾವ. ಅರಿಯುವುದರಿಂದವೂ ಅಜಡ ಪದಾರ್ಥಗಳು. ಯಾವ ದೃಷ್ಟಿಯಿಂದ? ಸ್ಥೂಲ ಶರೀರದ ದೃಷ್ಟಿಯಿಂದ ಅಜಡ ಸೂಕ್ಷ್ಮ ಶರೀರ. ಇನ್ನು ಆತ್ಮನ ಕಡೆ ನೋಡ್ರಿ. ಆತ್ಮನ ಕಡೆ ಈತ ನೋಡಿದ್ರೆ ಇದು ಜಡ. ಯಾಕೆ? ಆತ್ಮನನ್ನು ಅರಿಯಲಾರವು. ಆತ್ಮನ ಆಭಾಸವೂ ಇಲ್ಲದೆ ಹೋದರೆ ಇವು ಜಡ ಪದಾರ್ಥಗಳು. ಆತ್ಮನ ಆಭಾಸ ಅಲ್ಲಿ ಇತ್ತು. ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರದಲ್ಲಿದ್ದರೆ ಇವು ಅರಿತಾವು. ಆತ್ಮನ ಆಭಾಸ ಇಲ್ಲಂದ್ರೆ ಅರಿಯಲಾರವು. ಆಭಾಸ ಅಂದ್ರೆ ಜೀವಚೇತನ, ಮತ್ತೇನಲ್ಲ. ಜೀವಚೇತನ ಅಂದ್ರೆ ಏನು? ಆಭಾಸ. ಅದು ಚೈತನ್ಯ ಅಲ್ಲ, ಪ್ರತಿಬಿಂಬ, ಆಭಾಸ. ಹಾಗಾದರೆ ಇಲ್ಲಿ ಅಜಡ ಅಂತ ಯಾಕೆ ಕರೆದ್ರೆ ಇದನ್ನ ಸೂಕ್ಷ್ಮ ಶರೀರವನ್ನು? ಅಂದ್ರೆ ಆತ್ಮನನ್ನು ಬಿಟ್ಟು ಹೊರಗಿನ ತಿಳಿತಾವ. ಹೊರಗಿನ ತಿಳಿಯೋದ್ರಿಂದ ಅಜಡ ಅಂದರು. ಒಂದು ಜಡ ಆಯಿತು, ಇನ್ನೊಂದು ಅಜಡ ಆಯಿತು. ಒಂದು ಸ್ಥೂಲ ಶರೀರದ ಹೊರಗಿನ ಪ್ರಪಂಚ ಎಲ್ಲ ಆಯಿತು. ಒಂದು ಮನ, ಬುದ್ಧಿ, ಚಿತ್ತು, ಅಹಂಕಾರಾತ್ಮಕವಾದ ಸೂಕ್ಷ್ಮ ಶರೀರ ಆಯಿತು. ಇಲ್ಲಿ ಮತ್ತು ಮಹತ್ವತ್ವಾದಿಗಳನ್ನ ಎಲ್ಲಗಳನ್ನೂ ಕೂಡಿಸ್ಕೊಳ್ಳಿಕ್ಕೆ ಬರ್ತದೆ. ಮಹತ್ವತ್ವಾದಿಗಳಿಂದ ಅಹಂಕಾರಾದಿಗಳು ಹುಟ್ಟಿದಾವೆ. ಅಹಂಕಾರಾದಿಗಳಿಂದ ಮುಂದೆ ಜಗತ್ತಾಗೈತೆ ಅನ್ನೋದನ್ನು ಹಿಂದೆ ಪ್ರಕ್ರಿಯೆ ಹೇಳ್ಕೊಂಬಂದಾರೆ ಇದೇ ಗ್ರಂಥದಲ್ಲಿ. ನಮಗೀಗ ಸಹಜವಾಗಿ ಅನುಭವಕ್ಕೆ ಬರುವಂತೆ ಸೂಕ್ಷ್ಮ ಶರೀರ ಇಟ್ಟುಕೊಳ್ಳೋಣ. ಅದು ಜಡದ ದೃಷ್ಟಿಯಿಂದ ಅಜಡ, ಸ್ಥೂಲ ಶರೀರದ ದೃಷ್ಟಿಯಿಂದ ಅಜಡ, ಆತ್ಮನ ದೃಷ್ಟಿಯಿಂದ ಜಡ. ಈಗ ಸ್ಥೂಲ ಶರೀರದ ದೃಷ್ಟಿಯನ್ನು ಇಟ್ಕೊಂಡು ಏನು ಹೇಳಕತ್ತಾರ? ಜಡವಾದ ಸ್ಥೂಲ ಶರೀರ ಮೊದಲು ಮಾಡಿಕೊಂಡು ಇಡೀ ಪ್ರಪಂಚ, ಅಜಡವಾದ ಸೂಕ್ಷ್ಮ ಶರೀರದ ಸಕಲ ವ್ಯವಹಾರ, ಇದನ್ನು ಅರಿಯುವುದು ಯಾವುದು ಅಂದ್ರೆ ಕೂಟಸ್ಥ ಚೇತನ, ಸಾಕ್ಷಿ. ಇದನ್ನು ತಿಳಿಯುವುದು ಕೂಟಸ್ಥ ಚೇತನ, ಇದು ಸಾಕ್ಷಿ. ಈ ಸಾಕ್ಷಿಯೇ ತಾನೆಂದು ತಿಳಿದದ್ದೇ ನಿಧಿಧ್ಯಾಸನ ಅಭಯ ದೋಷ ಅಂತ ಹೇಳಿದ್ದಾರೆ ಈ ಪೂರ್ವದಲ್ಲಿ.
ಕೂಟಸ್ಥ ಚೇತನವೇ ನಾನು ಅಂತ ತಿಳಿಯುವುದೇ ನಿಧಿಧ್ಯಾಸನ ರೂಪ ದೋಷ ಅಂತ ಹೇಳಿದ್ದಾರೆ. ಈಗ ಇದೆಲ್ಲವನ್ನು ಅರಿಯುವುದು ಯಾವುದಾಯಿತು? ಜಡ ಅಜಡವನ್ನು ಅರಿಯುವುದು ಕೂಟಸ್ಥ ಚೇತನ. ನೋಡ್ರಿ, ಜಡ ದೃಶ್ಯಾತ್ಮನು ಅಜಡ ದೃಶ್ಯಾತ್ಮನು ಜಡ ರಹಿತಾತ್ಮನು ಎಂಬಿ. ಆತ್ಮ ಜಡ ಸ್ವರೂಪನೂ ಅಲ್ಲ, ಅಜಡ ಸ್ವರೂಪನೂ ಅಲ್ಲ. ಒಳ್ಳೆ ಬಂತಲ್ಲ ಇದು. ಜಡ ಅಂದ್ರೆ ಸ್ವಯಂ ಇತರ ಜ್ಞಪ್ತಿ ಶೂನ್ಯ, ಅಜಡ ಅಂದ್ರೆ ತಿಳಿಯೋದು ಅಂತ ಅರ್ಥ ಆಯ್ತು. ಇಲ್ಲಿ ಯಾತ ಕೂಡಿಸಿದ್ದೇವೆ ಅಂತ ಕೇಳಿದ್ರೆ, ಸ್ಥೂಲ ಶರೀರ ರಟ್ಟ ಇಟ್ಕೊಂಡಾಗ ಜಗತ್ ಬಿಡ್ರಿ, ಈಗ ಅದನ್ನೆಲ್ಲ ಕೂಡಿಸ್ಕೊಡ್ರಿ. ಸ್ಥೂಲ ಶರೀರದಾಗ ಜಡ ಸ್ಥೂಲ ಶರೀರ ಆಯಿತು, ಅಜಡ ಸೂಕ್ಷ್ಮ ಶರೀರ ಆಯಿತು. ಆತ್ಮ ಜಡನೂ ಅಲ್ಲ, ಅಜಡನೂ ಅಲ್ಲ. ಆತ್ಮ ಜಡನೂ ಅಲ್ಲ, ಅಜಡನೂ ಅಲ್ಲ. ಬರ್ದಾರ ನೋಡ್ರಿ ಅಲ್ಲಿ, ಜಡಾಜಡ ರಹಿತಾತ್ಮನು ಎಂಬಿ. ಜಡಾಜಡ ರಹಿತನು ಆತ್ಮನು ಎಂಬ ಈ ಮೂರು ಜಡಭಾವನೆಗಳು ಜಡಭಾವವನ್ನು ಅಳಿದುಡಿದಿರವೇ. ಆತ್ಮ ಜಡನೂ ಅಲ್ಲ, ಅಜಡನೂ ಅಲ್ಲ ಅನ್ನೋದು ಕೂಡ ಬಿಡ್ಬೇಕು. ಈ ಅನ್ನೋದನ್ನು ಬಿಡ್ಬೇಕು. ಮೂರು ದೋಷಗಳು ಹೋಗ್ಬೇಕು. ಆತ್ಮ ಜಡ ಅಜಡ ಅನ್ನುವುದು ಅಲ್ಲಿರಬಾರ್ದು, ಅಂದ್ರೆ ಸಹಜ ಆಗಬೇಕು ಅನ್ನುವುದೇ ಮತ್ತೆ ಅಲ್ಲಿಗೆ ಅನ್ವಯ. ಜಡಾಜಡ ರಹಿತಾತ್ಮನು ಎಂಬ ಈ ಮೂರು ಜಡ ಭಾವನೆಗಳು ಉಳಿದ ಇರವೆ. ಇಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣ ಇದಾವೆ. ಹಿಂದೆ ಹೇಳ್ಕೊಂಬಂದಾರ ಅದನ್ನು. ಅದಕ್ಕಾಗಿ ಇದೇನಾಗ್ತದ, ಇದೆಲ್ಲವೂ ಹೋಗಬೇಕು, ಸಹಜ ಸ್ಥಿತಿ ಉಳಿಬೇಕು. ಸಹಜ ಸ್ಥಿತಿ ಅಂದ್ರೆ ಅಖಂಡ ಚೈತನ್ಯ ಅಂತ ಸಹಜ ಸ್ಥಿತಿ ಉಳಿದ ಇರವೆ. ದೋಷದೊಳು ಎಂದೂ ತೊಡರದ ಪದವದು ನಿಜ ತತ್ವ. ದೋಷದಳು ಎಂದೂ ಬೆರಸದ ಯಾವ ಅಖಂಡ ಚೈತನ್ಯವಿದೆಯೋ ಅದುವೇ ನಿಜವಾದ ತತ್ವ, ಅದುವೇ ನಿಜವಾದ ಆತ್ಮಸ್ವರೂಪ ಅನ್ನುವುದು ಈ ಪದ್ಯದ, ಈ ಸೂತ್ರದ ಒಟ್ಟು ಅರ್ಥ. ಮುಂದಿನ ಸೂತ್ರಕ್ಕೆ ಹೋಗೋಣ. ಏನಂದ್ರೆ ನೋಡ್ರಿ, ಆತ್ಮನಲ್ಲಿ ದೋಷತ್ರಯ ನಿರಾಕರಣ. ಇದನ್ನ ಸೂತ್ರ ಹೇಳುವಾಗ ಜೋಡಿಸಿ ಆಗೈತಿ. ಆತ್ಮನಲ್ಲಿ ದೋಷತ್ರಯ ಹೇಗ ಅನ್ನುವುದನ್ನು ಮತವಾದಿಗಳು ಆತ್ಮನಲ್ಲಿ ದೋಷವನ್ನು ಅಂದ್ರೆ ಬೇರೆ ಬೇರೆ ರೀತಿಯಿಂದ ಒಪ್ಪಿಕೊಂಡಿದ್ದಾರೆ. ಅಲ್ಲಿ ದೋಷ ಕಾಣ್ತದೆ, ಅದನ್ನು ತೆಗಿಬೇಕು ಅಖಂಡ ಚೈತನ್ಯದಲ್ಲಿದ್ದದನ್ನು. ಇನ್ನು ಶಿಷ್ಯನು ಶ್ರವಣಾದಿ ದೋಷಗಳು ಬರದಂತೆ ಅಧ್ಯಾತ್ಮ ರಂಗದಲ್ಲಿ ತನ್ನನ್ನು ತಿಳಿಯುವ ಮಾರ್ಗದಲ್ಲಿ ತೊಡಗಿಸಿಕೊಳ್ಳಬೇಕು ಅನ್ನುವುದು ಒಟ್ಟು ಈ ಪದ್ಯದ ಭಾವಾರ್ಥ. ಆತ್ಮ ಜಡ ಸ್ವರೂಪನೂ ಅಲ್ಲ, ಅಜಡ ಸ್ವರೂಪನೂ ಅಲ್ಲ, ಜಡ ರಹಿತನು ಆತ್ಮನು ಅಂತ ಹೇಳಕ್ಕೂ ಬರುವುದಿಲ್ಲ. ಇಲ್ಲಿದಿಟ್ಕೊಂಡ ಸ್ಥೂಲ ಶರೀರ ಅಲ್ಲ, ಸೂಕ್ಷ್ಮ ಶರೀರ ಅಲ್ಲ, ಸಹಜ ಆಗಬೇಕು, ಅಖಂಡ ಚೈತನ್ಯ ನಾನು ಅನ್ನೋದು ಅಂತ ಇದರ ಅಭಿಪ್ರಾಯ, ಮತ್ತೇನಲ್ಲ. ಮುಂದೆ ನೋಡ್ರಿ, ಬೋಧ ಚತುಷ್ಟಯ ಹೇಳ್ತಾ ಇದ್ದಾರೆ. ಹೇಳ್ತಾರೆ ಮೊದಲು ಬೋಧ ಚತುಷ್ಟಯ, ಕೊನೆಗೆ ಅವು ಸುಳ್ಳು ಅಂತಾರೆ. ಯಾಕೆ ಅಂತ ಕೇಳಿದ್ರೆ, ಇಡೀ ನಮ್ಮ ಶಾಸ್ತ್ರ ಸುಳ್ಳು. ಇಡೀ ಶಾಸ್ತ್ರನ ಸುಳ್ಳು. ಈ ಬೋಧ ಚತುಷ್ಟಯರು ಹೆಂಗೆ ಕರೆಯಕೈತೆ ಅದು ಸುಳ್ಳು. ಮತ್ತೆ ಯಾಕೆ ಹೇಳ್ಬೇಕು? ಯಾಕೆ ಹೇಳ್ಬೇಕಂದ್ರೆ, ಮಗ ಹುಟ್ಟಿದ್ರಿಂದ ಬಂಜಿ ಅನ್ನೋ ನಾಮ ಹೋಯ್ತು ಒಂದು ದೃಷ್ಟಾಂತ ಕೊಟ್ಟಿದ್ದೀವಲ್ಲ, ಅದಕ್ಕಾಗಿ ಹೇಳಬೇಕು. ಆತ್ಮನನ್ನು ತಿಳಿಸುವುದಕ್ಕಾಗಿ ಹೇಳಬೇಕು. ಜಡವನ್ನು ಆರೋಪ ಮಾಡಬೇಕು, ಜಡವನ್ನು ತೆಗೆದು ಹಾಕಬೇಕು. ಇಲ್ಲದೆ ಇರುವ ಜಗತ್ತನ್ನು ಆರೋಪ ಮಾಡಿದೀವಿ, ಮತ್ತಿಲ್ಲದೆ ಇರುವ ಜಗತ್ತನ್ನು ತೆಗೆದು ಹಾಕಿದೀವಿ. ಇದರಿಂದ ಉಪಯೋಗ ಏನಂದ್ರೆ, ಆತ್ಮತತ್ವ ಒಂದೇ ಸತ್ಯ, ಅದುವೇ ನಾನು ಅಂತ ಶಿಷ್ಯ ಅನುಭವಕ್ಕೆ ತಂದುಕೊಳ್ಳುವುದೇ ಫಲ. ತಿಳಿಸಾಕನ ಫಲ ಅಂತೇವಿ, ಮತ್ತೇನು ಇಲ್ಲೇ ಫಲ ಇಲ್ಲ. ತಿಳಿಸುವ ದೃಷ್ಟಿಯಿಂದ ಫಲ ಅಂತೇವಿ. ನೋಡೋಣ ಏನಂತಾರೋ. ವಿರತಂಗೆ ಕರ್ಮರಹಿತವಾಗಿ ನಿಜವನು ಗುರು ಬೋಧಿಪುದು 4 ತೆರದಿಂದೆ. ವಿರತಂಗೆ ವೈರಾಗ್ಯವುಳ್ಳವನಿಗೆ ಇಹಲೋಕ ಪರಲೋಕದ ಸಕಲ ಭೋಗ್ಯ ಪದಾರ್ಥಗಳು ಯಾವನಿಗೆ ತೃಣಪ್ರಾಯ ಅಂತ ಕರಿತೇವಲ್ಲ, ಹುಲ್ಲು ಕಡ್ಡಿಗೆ ಸಮಾನವಾಗಿ ಕಂಡಿವೆಯೋ ಅಂಥವನು ವಿರತನು, ವೈರಾಗ್ಯವಂತನು. ಇಷ್ಟ ಅರ್ಥ ತಗೊಳ್ಳು ನನಗೆ. ವಿರತಂಗೆ ಕರ್ಮರಹಿತವಾಗಿ,
ಇದೊಂದು ಶಬ್ದ ಒಂದು ಸ್ವಲ್ಪ ವಿಶ್ಲೇಷಣೆ ಬೇಕಿದೆ. ಕರ್ಮರಹಿತಮಾಗಿ, ಜ್ಞಾನಕಾಂಡಾಂತರ್ಗತ ಕರ್ಮಕಾಂಡ, ಜ್ಞಾನಕಾಂಡಾಂತರ್ಗತ ಉಪಾಸನಾ ಕಾಂಡ, ಜ್ಞಾನಕಾಂಡಾಂತರ್ಗತ ಜ್ಞಾನಕಾಂಡ ಅಂತ ಹೇಳ್ಕೊಂಡ್ಬಂದಿದ್ದಾರೆ. ಇಲ್ಲಿ ಕರ್ಮರಹಿತವಾಗಿ ಅಂದರೆ ಆಪ್ತುಂ ಇಷ್ಟತಮಂ ಕರ್ಮ, ಒಂದು ವ್ಯಾಕರಣ ಸೂತ್ರ ಇದು. ಆಪ್ತುಂ ಇಷ್ಟತಮಂ ಕರ್ಮ, ಪಡೆದುಕೊಳ್ಳುವುದಕ್ಕೆ ಯಾವುದು ವಿಷಯವಾಗಿದೆಯೋ ಅದು ಕರ್ಮ. ರಾಮ ಗ್ರಾಮಂ ಗಚ್ಚತಿ, ರಾಮನು ಗ್ರಾಮವನ್ನು ಕುರಿತು ಹೋಗುತ್ತಾನೆ. ದ್ವಿತೀಯ ವಿಭಕ್ತಿ. ಕರ್ಮ ಯಾವುದು ಅಂದರೆ ದ್ವಿತೀಯ ವಿಭಕ್ತಿ. ಒಂದೀಟು ಸ್ವಲ್ಪ ವ್ಯಾಕರಣದ ಪರಿಚಯ ಸ್ವಲ್ಪ ಆದರೂ ಬೇಕು. ಪ್ರಥಮ ವಿಭಕ್ತಿ ಕರ್ತೃ, ದ್ವಿತೀಯ ವಿಭಕ್ತಿ ಕರ್ಮ. ಕರ್ಮ ಅಂದ್ರೆ ಅದು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೆ ಯೋಗ್ಯವಾದದ್ದು. ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಆಪ್ತುಂ ಇಷ್ಟತಮಂ ಕರ್ಮ, ಪಡೆದುಕೊಳ್ಳುವುದಕ್ಕೆ ಯಾವುದು ಯೋಗ್ಯವಾಗಿದೆಯೋ ಅದು ಕರ್ಮ. ಇದರ ಅರ್ಥ ಏನು? ಪಡೆದುಕೊಳ್ಳುವುದಕ್ಕೆ ಯೋಗ್ಯವಾಗಿದೆ ಅಂದರೆ ಇವನಿಗಿಂತಲೂ ಭಿನ್ನವಾಗಿದೆ. ಪಡೆದುಕೊಳ್ಳುವ ವಸ್ತು ಇವನ ಸ್ವರೂಪ ಆಗೈತೇನ, ಇವನಿಗಿಂತಲೂ ಭಿನ್ನವಾಗಿದೆ. ಅದಕ್ಕೆ ಕರ್ಮ ಅಂತ ಹೆಸರು ಬಂತು. ಮತ್ತೇನಿಲ್ಲ, ಭಿನ್ನವಾದದ್ದಕ್ಕೆ ಕರ್ಮ ಅಂತ ಹೆಸರು ಬಂತು. ಇಲ್ಲಿ ಏನಂತಾರೆ ಇವರು? ಕರ್ಮರಹಿತಮಾಗಿ ಅಂತಾರೆ. ಕರ್ಮರಹಿತವಾಗಿ ಅಂದರೆ ಆತ್ಮತತ್ವವು ಇವನಿಗಿಂತಲೂ ಬೇರೆ ಅನ್ನುವ ಭಾವನೆಯೂ ಬಾರದಂತೆ. ಆತ್ಮತತ್ವವು ಕೇಳುವ ಶಿಷ್ಯನ ಸ್ವರೂಪಕ್ಕಿಂತಲೂ ಬೇರೆ ಅನ್ನುವ ಭಾವನೆಯು ಬರದಂತೆ ಉಪದೇಶ ಮಾಡ್ಬೇಕಂತ ಗುರುಗಳು. ಅಂದ್ರೆ ಆತ್ಮತತ್ವ ನಿನಗಿಂತ ಬೇರೆ ಇದೆ, ಅದನ್ನು ಪಡ್ಕೋ ಅಂತ ಹೇಳೋದಲ್ಲ ಅಂತ ಅಭಿಪ್ರಾಯ, ಮತ್ತೇನಲ್ಲ. ಆತ್ಮತತ್ವ ನಿನಗಿಂತಲೂ ಬೇರೆ ಇದೆ, ನಿನ್ನ ಸ್ವರೂಪಕ್ಕಿಂತಲೂ ಬೇರೆ, ಅದನ್ನು ಪಡ್ಕೋ ಅಂತ ಹೇಳೋದಲ್ಲ ಇಲ್ಲಿ. ನೋಡ್ರಿ, ಕೆಳಗೆಲ್ಲ ವಿಸ್ತಾರ ಬರ್ತದೆ. ಈಗ ಸುಮ್ಮನೆ ಸಂಕ್ಷಿಪ್ತವಾಗಿ ನಮ್ಗೆ ತಲೆ ಕೊಡ್ತಾ ಇದ್ದೇನೆ ಅಷ್ಟೇ. ಕರ್ಮರಹಿತಮಾಗಿ ನಿಜವನು, ಆತ್ಮತತ್ವ ನಿಜವನು ಅಂದರೆ ಆತ್ಮತತ್ವ ಅದು ಪರಿಪೂರ್ಣವಾಗಿದೆ. ಪರಿಪೂರ್ಣವಾಗಿರುವುದರಿಂದ ಶಿಷ್ಯನು ಅದನ್ನು ಪಡೆದುಕೊಳ್ಳುವುದು ಯೋಗ್ಯ ಏನಂದ್ರೆ ಅಲ್ಲ. ಇದಕ್ಕೆ ಉಪನಿಷತ್ತು ಅಂತ ಹೇಳ್ತೇನೆ ಆಮೇಲೆ. ಉಪನಿಷತ್ತು ಶಿಷ್ಯನು ಅದನ್ನು ಪಡೆದುಕೊಳ್ಳುವುದು ಯೋಗ್ಯವೇನು ಅಂದ್ರೆ ಅಲ್ಲ. ಯಾವುದು ಪಡೆದುಕೊಳ್ಳುವುದಕ್ಕೆ ಯೋಗ್ಯವಾಗಿದೆಯೋ ಅದು ಕರ್ಮ ಅಂತ ಅಂಗೀಕಾರ ಮಾಡಿದ್ದೇವೆ, ದ್ವಿತೀಯ ಭಕ್ತಿಯಲ್ಲಿ ಜೋಡಿಸಿದ್ದೇವೆ. ನಿಜವನು, ಅಖಂಡ ಚೈತನ್ಯವನ್ನು ಗುರು ಬೋಧಿಪುದು, ಗುರು ತಿಳಿಸಿಕೊಡುವುದು. ಕರ್ಮರಹಿತವಾಗಿ ನೆನಪಿಟ್ಟುಕೊಡ್ರಿ. ನಿನಗಿಂತ ಬೇರೆ ಇದೆ ಅಂತ ಯಾವಾಗೂ ಹೇಳಿರಬಾರ್ದು ಅವರು. ಆ ರೀತಿಯಾಗಿ ಉಪದೇಶ ಮಾಡಬೇಕು. ಬೋಧಿಪುದು, 4 ಥರದಿಂದ, 4 ರೀತಿಯಿಂದ ಬೋಧಿಸುವುದು. ಗುರುಗಳು ಕೇವನೋಪನಿಷತ್ನಲ್ಲಿ ಈ ವಿಷಯ ಭಾಳ ಸುಂದರವಾಗಿ ಬರ್ತದೆ. ಅದನ್ನ ಇಲ್ಲಿ ಸ್ವಲ್ಪ ಜೋಡಿಸ್ತೇನೆ. ಯನ್ಮನಸಾನ ಮನುತೆ ಏನಾವರ್ ಮನೋಮತಂ ತದೇವ ಬ್ರಹ್ಮತ್ವ ಮಿದ್ದಿ ನೇದಂ ಮೆದಿದಂ ಉಪಾಸತೆ ಅನ್ನುವಂತಹ ಪ್ರಕ್ರಿಯೆ ಬರ್ತದೆ. ಅಲ್ಲಿ ಭಾಳ ಉದ್ದ ಹೇಳೋದಿಲ್ಲ, ನಮಗೆ ಮುಖ್ಯವಾದದ್ದು ಎಷ್ಟು ಬೇಕಷ್ಟು ಹೇಳ್ತೇನೆ. ಯಾವುದನ್ನು ಕುರಿಸೋ ನೀನು ಉಪಾಸನೆ ಮಾಡುತ್ತಿದ್ದೀಯೋ ಅದು ನೀನಲ್ಲ, ಅದು ಆತ್ಮನೂ ಅಲ್ಲ ಅಂತ ಅಲ್ಲಿ ಅಭಿಪ್ರಾಯ ಬರ್ತದೆ. ಅಲ್ಲಿ ಗುರುಗಳು ಏನು ಉದ್ಗಾರ ತೆಗೆದಿದ್ದಾರೆ ಅನ್ನೋದು ಒಂದು ಮಾತು ಹೇಳ್ತೇನೆ. ಮನಸ್ಸಾನ ಮನುತ, ಇದನ್ನು ಬಿಡ್ರಿ. ಆತ್ಮತತ್ವ ಹೇಗೆ ಇದೆ ಅನ್ನುವುದನ್ನು ನಾವು ತಿಳಿದಿಲ್ಲ. ಶಿಷ್ಯರಿಗೆ ಹೇಗೆ ಹೇಳಬೇಕೆಂದೂ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಉದ್ಗಾರ ತೆಗೆದಾನ ಶಾಸ್ತ್ರವನ್ನು ಹೇಳುವ ಗುರು. ಯಾಕಂತ ಕೇಳಿದ್ರೆ, ನ ತತ್ರ ಚಕ್ರಗಚ್ಚತಿ ನವಾಗಚ್ಚತಿ ನ ಮನಃ ನ ವಿದ್ಮಃ ನ ವಿಜಾನೀಮಃ ಯಥೈತದನು ಶಿಷ್ಯಾದನ್ಯದೇವ ತದ್ವಿದಿತಾತ್ ಅಥೋ ಅವಿದಿತಾತ್ ಅಧಿ ಇತಿ ಶುಶ್ರೂಮ ಪೂರ್ವೇಶಾಂ ಏಣಸ್ತದ್ವ್ಯಾಚ ಚಕ್ಷಿರೆ. ಇದೊಂದು ಮಂತ್ರ ಸುಮ್ಮನೆ ನೆನಪಿಗೆ ಬಂದಿದೆ, ಅದನ್ನು ಹೇಳಿಬಿಡ್ತೇನೆ. ಆತ್ಮತತ್ವದ ಸಮೀಪ ಯಾವ ಇಂದ್ರಿಯಗಳು ಹೋಗುವುದಿಲ್ಲ. ನ ತತ್ರ ಚತುರ್ಗಚ್ಚತಿ, ಕಣ್ಣಿಗೆ ವಿಷಯವಲ್ಲ. ನ ವಾಗ್ಗಚ್ಚತಿ, ವಾಣಿಂದ್ರಿಗೆ ವಿಷಯವಲ್ಲ. ನ ಮನಃ, ಮನಸ್ಸಿಗೂ ಕೂಡ ಅದು ವಿಷಯವಲ್ಲ. ಅದು ನನಗೆ ತಿಳಿದಿಲ್ಲ.
ಗುರುಗಳು ಹೇಳಿದ್ದು ಅದು ನನಗೆ ತಿಳಿದಿಲ್ಲ, ಶಿಷ್ಯರಿಗೆ ಹೇಗೆ ಹೇಳಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ, ಸ್ಥೂಲವಾದ ಭಾಷೆ ಇದು. ಆದರೂ ಕೂಡ ನಮ್ಮ ಗುರುಗಳು ನನಗೆ ಹೇಗೆ ಹೇಳಿದ್ದಾರೆಯೋ ಹಾಗೆ ನನಗೆ ಆತ್ಮವಿಷಯಕವಾಗಿ ಹೇಳುತ್ತೇನೆ, ಶಿಷ್ಯರಿಗೆ ಹೇಳುತ್ತೇನೆ ಅಂತ ಅಭಿಪ್ರಾಯ. ಮುಂದೆ ಹೇಳ್ತಾ, ಯಾವುದು ಮನಸ್ಸನ್ನರಿಯುತ್ತದೆಯೋ, ಯಾವುದು ಮನಸ್ಸಿಗೆ ವಿಷಯವಲ್ಲವೋ ಅದು ಆತ್ಮತತ್ವ. ಯಾವುದನ್ನು ಇಂದ್ರಿಯ ಅಂದರೆ ಚಕ್ಷುರಿಂದ್ರಿಯವು ಅರಿಯಲಾರದೋ, ಯಾವುದು ಚಕ್ಷುರಿಂದ್ರಿಯವನ್ನು ಅರಿಯುತ್ತದೆಯೋ ಅದು ಆತ್ಮತತ್ವ. ಯಾವ ಶ್ರೋತ್ರೇಂದ್ರಿಯವು ಯಾವುದನ್ನು ಅರಿಯಲಾರದೋ, ಯಾವುದು ಶ್ರೋತ್ರೇಂದ್ರಿಯವನ್ನು ಅರಿಯುತ್ತದೆಯೋ ಅದು ಆತ್ಮತತ್ವ. ಯಾವುದನ್ನು ಪ್ರಾಣವು ಅರಿಯಲಾರದೋ, ಯಾವುದರಿಂದ ಪ್ರಾಣವು ಸಂಚರಿಸುತ್ತದೆಯೋ ಅದು ಆತ್ಮತತ್ವ. ಹೀಗೆ ಹೇಳ್ಕೊತ ಹೋಗಿದ್ದಾರೆ ಅಲ್ಲಿ. ಹೀಗೆ ಹೇಳ್ಕೊತ ಹೋಗಿ ಏನಂದಾರ ಅಂತ ಕೇಳಿದ್ರೆ, ಇದು ಆತ್ಮತತ್ವ ಅಂತ ಹೇಳಲಿಲ್ಲ. ಇಲ್ಲಿ ಪ್ರಕ್ರಿಯೆ ಗೊತ್ತಾಯ್ತಲ್ಲ, ಇದು ಆತ್ಮತತ್ವ ಅಂತ ಹೇಳಲಿಲ್ಲ. ಆದರೆ ಯಾವುದರಿಂದ ಇದೆಲ್ಲವೂ ನಡೆಯುತ್ತಿದೆಯೋ ಅನ್ನೋ ಭಾವ ಅಲ್ಲಿದೆ. ಕಿವಿಗೆ ಕಿವಿ, ಕಣ್ಣಿಗೆ ಕಣ್ಣು, ಬಾಯಿಗೆ ಬಾಯಿ, ಮೂಗಿಗೆ ಮೂಗು, ಹೀಗೆ ಇಷ್ಟೆಲ್ಲ ಹೇಳಿದ ಮೇಲೆ ಗುರುಗಳು ಏನಾದರೂ ನಾ ಹೇಳಿದ್ದು ಚೆನ್ನಾಗಿ ತಿಳಿತೇನಂದರು. ತಿಳಿದಿಲ್ಲ ಅಂತ ತಿಳಿತಂತ ಅಂದ, ನನಗೆ ತಿಳಿದಿಲ್ಲ ಬಿಡು ಅಂದರೆ ಇದನ್ನು ಮಧ್ಯದಲ್ಲಿ ಭಾಗ ಬಿಡೋನು. ಅದು ಹೇಗಿದೆ ಅಂತ ಕೇಳಿದರೆ, ಆತ್ಮತತ್ವ ವಿದಿತಾತ್ ಅಥ ಅವಿದಿತಾತ್ ಅಧಿ. ವಿದಿತಾತ್ ಅಥ ಅವಿದಿತಾತ್ ಅಧಿ ಇತಿ ಶುಶ್ರುಮ ಪೂರ್ವೇಶಾಂ ಏನಸ್ತದ್ವ್ಯಾಚಕ್ಷಿರೇ. ಪ್ರವಚನ ಮುಗಿದ ಮೇಲೆ ಪ್ರಶ್ನೆ ಮಾಡ್ತಕ್ಕದ್ದು. ಪ್ರವಚನ ನಡೆದ ಸಮಯದಲ್ಲಿ ನಿಮಗೆ ತಿಳಿದಂತೆ ಪ್ರಶ್ನೆ ಮಾಡುವುದಾದರೆ ನೀವು ಕೇಳುವುದು ಯೋಗ್ಯವಲ್ಲ. ಆನ್ಲೈನ್ದಾಗ ಕೇಳಕತ್ತಿದ್ದೀರಿ, ಇಟ್ಕೊಳ್ರಿ, ರಾಮಾನಂದರಿಗೆ ಫೋನ್ ಮಾಡಿರಿ, ನಿಮಗೇನು ಸಮಸ್ಯೆ ಬಂದತಿ ಆಮೇಲೆ ನಾ ಹೇಳ್ತೇನೆ, ಆ ಸಮಸ್ಯೆ ನನ್ನ ಮುಂದೆ ಇಡ್ರಿ. ಪ್ರವಚನ ನಡೆಯುವಾಗ ನಿಮ್ಮ ಮೊಬೈಲ್ಗಳು ಮುಟ್ಟಿರಬೇಕು, ಅವುಗಳನ್ನ ಆನ್ ಮಾಡಿ ಮಾತಾಡ್ತೀರಿ, ಇದು ಸರಿಯಲ್ಲ, ನೆನಪಿಟ್ಟುಕೊಳ್ಳತಕ್ಕದ್ದು. ನಿಮಗೆ ಸಮಸ್ಯೆ ಬಂದ್ರೆ ಚರ್ಚೆ ಮಾಡ್ರಿ, ಆಮೇಲೆ ಯಾರು ಬೇಡ ಅಂದಾರೆ ನಿಮಗೆ. ತಿಳಿತಿಲ್ರಿಪ್ಪ ಅನ್ನ ಕೊಡ್ರಿ. ತದ್ ವಿದಿತಾತ್ ಅಥ ಅವಿದಿತಾತ್ ಅಧಿ ಇತಿ ಶುಶ್ರಮ ಪೂರ್ವೇಶಾಂ ಏನಸ್ತದ್ವ್ಯಾಚಕ್ಷಿರೇ. ನಮ್ಮ ಗುರುಗಳು ನಮಗೆ ಹೇಗೆ ಹೇಳಿದ್ದಾರೆ ಹಾಗೆ ನಿನಗೆ ಹೇಳುತ್ತೇನೆ, ಅನ್ನೋದು ಶಿಷ್ಯರಿಗೆ ಹಾಗೆ ನಿಮಗೆ ಹೇಳುತ್ತೇನೆ. ಆ ಆತ್ಮತತ್ವ ಹೇಗಿದೆ ಅಂದರೆ, ತಿಳಿದಿರುವ ಪ್ರಪಂಚಕ್ಕಿಂತಲೂ ಬೇರೆ ಇದೆ. ದೃಶ್ಯ ಪ್ರಪಂಚ, ಕಾರ್ಯ ಪ್ರಪಂಚಕ್ಕಿಂತಲೂ ಬೇರೆ ಇದೆ. ತಿಳಿಯದೇ ಇರುವ ಕಾರಣ ಪ್ರಪಂಚಕ್ಕಿಂತಲೂ ಬೇರೆ ಇದೆ. ಕಾರ್ಯಕ್ಕೆ ಕಾರಣ ಇದೆ, ಕಾರಣ ಪ್ರಪಂಚ ಅಂದ್ರೆ ಅವಿದ್ಯೆಗಿಂತಲೂ ಬೇರೆ ಇದೆ. ಅವಿದ್ಯೆ ಕಾರ್ಯವಾಗಿರುವ ಈ ಪ್ರಪಂಚಕ್ಕಿಂತಲೂ ಬೇರೆ ಇದೆ. ವಿದಿತಾತ್ ಅಥ ಅವಿದಿತಾತ್ ಅಧಿ ಇತಿ ಶುಶ್ರುಮ ಪೂರ್ವೇಶಾಂ. ಪೂರ್ವೇಶಾಂ ಅಂದ್ರೆ ಗುರುಗಳಿಂದ ನಾವು ಕೇಳಿದ್ದೇವೆ, ಅದನ್ನು ನಾನು ನಿಮಗೆ ಹೇಳುತ್ತೇನೆ. ಏನಸ್ತದ್ವ್ಯಾಚಕ್ಷಿರೇ ಅಂತ ಗುರುಗಳು ಉದ್ಗಾರ ತೆಗೆದು ಏನು ಮಾಡಿದರು, ಅದು ಬಿಡಲಿಕ್ಕೂ ಬರುವುದಿಲ್ಲ, ತಗೊಳ್ಳಿಕ್ಕೂ ಬರುವುದಿಲ್ಲ. ಹಾನೋಪಾದಾನ ರಹಿತವಾದದ್ದು. ಬಿಡುವುದು ಹಾನ, ಉಪಾದಾನ ತೆಗೆದುಕೊಳ್ಳುವುದು. ನಿನ್ನಿಂದ ಬಿಡಲಿಕ್ಕೆ ಬರುವುದೂ ಇಲ್ಲ, ನಿನಗೆ ತಗೊಳ್ಳೋಕ್ಕೂ ಬರುವುದಿಲ್ಲ. ಅದು ಆತ್ಮತತ್ವ ಅಂತ ನಮ್ಮ ಗುರುಗಳು ನಮಗೆ ಹೇಳಿದ್ದನ್ನು ನಾನು ನಿಮಗೆ ಹೇಳುತ್ತೇನೆ ಅಂತ ಗುರುಗಳು ಹೇಳಿದ್ದಾರೆ. ಅಂದರೆ ಆತ್ಮತತ್ವ ಹೇಳಿಲ್ಲೇನವರು ಅಂದ್ರೆ ಹೇಳಿದ್ದಾರೆ. ಶಿಷ್ಯ ಜಾನ ಆದರೆ ತಿಳ್ಕೊಳ್ತಾನೆ, ಜಾನ ಆಗದಿದ್ರೆ ತಿಳಿದುಕೊಳ್ಳಲಿಕ್ಕೆ ಬರುವುದಿಲ್ಲ. ಇಲ್ಲಿ ಏನು ಜಾಣ್ತಾನ, ತನ್ನ ಸ್ವರೂಪವನ್ನು ಬಿಡಾಕೂ ಬರುವುದಿಲ್ಲ. ತನಗಿಂತ ಭಿನ್ನವಾದದ್ದನ್ನು ಬಿಡಾಕ್ ಬರ್ತದೆ, ತನ್ನ ಸ್ವರೂಪವನ್ನು ಬಿಡಾಕ್ ಬರ್ತದೆ ಏನಂದ್ರೆ ಬಿಡಾಕ್ ಬರುವುದಿಲ್ಲ. ತನಗಿಂತಲೂ ಭಿನ್ನವಾದದ್ದನ್ನು ತಗೊಳ್ಲಿಕ್ಕೆ ಬರ್ತದೆ, ತನ್ನ ಸ್ವರೂಪವನ್ನು ತನಗೆ ತಗೊಳಕ್ಕೆ ಬರ್ತದೆ ಏನಂದರೆ ತೆಗೆದುಕೊಳ್ಳುವುದಕ್ಕೆ ಬರುವುದೂ ಅಲ್ಲ. ನಿನ್ನ ಸ್ವರೂಪವೇ ಆತ್ಮ ಅಂತ ಹೇಳುವುದಕ್ಕೆ ಯಾವುದು ಬಿಡುವುದಕ್ಕೂ ತೆಗೆದುಕೊಳ್ಳುವುದಕ್ಕೂ ಬರುವುದಿಲ್ಲವೋ ಅದುವೇ ಆತ್ಮತತ್ವ.
ಬಿಡಾಕ ತೊಗೊಳಕ್ಕೆ ಯಾವ್ದು ಬರ್ತದೆ ಅದು ನಿನಕ್ಕಿಂತ ಬೇರೆ ಅದದ್ದು ಬರ್ತದೆ ಅಂತ ಅದರ ಅರ್ಥ. ನಿನ್ನ ಸ್ವರೂಪವನ್ನು ನಿನಗೆ ಬಿಡಾಕು ಬರೋದಿಲ್ಲ, ತೊಗೊಳಕ್ಕೂ ಬರೋದಿಲ್ಲ. ಅದುವೇ ಆತ್ಮತತ್ವ. ಇಲ್ಲಿ ಕರ್ಮ ಶಬ್ದಕ್ಕೂ ಆತ್ಮತತ್ವಕ್ಕೂ ಇದು ಕೇನೋಪನಿಷತ್ತಿಗೂ ಯಾಕೆ ಜೋಡಿಸಿದೆ ಅಂತ ಕೇಳಿದರೆ, ಕರ್ಮ ವಿರಹಿತವಾಗಿ ಗುರುಗಳು ತಿಳಿಸ್ಬೇಕಂತ ಬರ್ದಾರೆ ಸೂತ್ರದಲ್ಲಿ. ವಿರಹಿತ ಮನೆ ಕರ್ಮ ರಹಿತಮಾಗಿ ನಿಜವನು. ಕರ್ಮರಹಿತಮಾಗಿ, ಕರ್ಮರಹಿತವಾಗಿ ಅನ್ನುವ ಶಬ್ದಕ್ಕೆ ಅರ್ಥ ಏನಂತ ಕೇಳಿದರೆ, ಅವನಿಗಿಂತಲೂ ಭಿನ್ನವಾದದ್ದು ಕರ್ಮ ಆಗ್ತದೆ. ಅದನ್ನು ಪಡೆದುಕೊಳ್ಳಲಿಕ್ಕೆ ಹೋದಾಗ ಕರ್ಮ ಆಗ್ತದೆ. ಅದನ್ನು ತೆಗೆದುಕೊಳ್ಳಲಿಕ್ಕೆ ಹೋದಾಗ ಕರ್ಮ ಆಗ್ತದೆ. ಯಾವುದನ್ನು ತೊಗೊಂಡು ಹಣ್ಣನ್ನು ತೆಗೆದುಕೊಂಡೆ, ಯಾವುದನ್ನು ಕೊಟ್ಟು ಹಣ್ಣನ್ನು ಕೊಟ್ಟೆ. ಅರ್ಥ ಆಗ್ತದೆ ನೋಡಿ. ಹಾಗಾದರೆ ಆತ್ಮತತ್ವ ಯಾವುದು ಅಂದರೆ ನಿನ್ನ ಸ್ವರೂಪವೇ ಆತ್ಮತತ್ವ. ಅಂದರೆ ಇಲ್ಲಿ ನಿನಗಿಂತಲೂ ಆತ್ಮತತ್ವ ಬೇರೆ ಇದೆ ಅನ್ನುವುದು ಶಿಷ್ಯನಿಗೆ ಒಟ್ಟು ಮೂಡಬಾರ್ದು ಭಾವನೆಯಲ್ಲಿ. ಆ ರೀತಿ ಗುರುಗಳು ಬೋಧಿಸಬೇಕು ಅಂತ ಇಲ್ಲಿ ಒಂದು ಪದ ಇಟ್ಟಿದ್ದಾರೆ ಗ್ರಂಥಕಾರರು, ಕರ್ಮರಹಿತಮಾಗಿ. ವಿರತಂಗೆ ಕರ್ಮರಹಿತಮಾಗಿ ನಿಜವನು ಗುರು ಬೋಧಿಪದು 4 ತೆರದಿಂದೆ. ಇಲ್ಲಿ ಹಿಂಗೆ ಸಂಶಯ ಬಂದಿರ್ಬೋದು ಯಾರಿಗಾರ. ಕರ್ಮ ಮತ್ತು ಉಪಾಸನೆ ಮಾಡಲೇಬೇಕಲ್ಲ ಚಿತ್ತಶುದ್ಧಿಗಾಗಿ. ಕರ್ಮರಹಿತವಾಗಿ ಹೇಗೆ ಬೋಧಿಸೋದು ಅಂದ್ರೆ ಇಲ್ಲಿ ಕರ್ಮ ಹೇಳಿಲ್ಲ, ಉಪಾಸನೆ ಹೇಳಿಲ್ಲ ಅಂತ ಅನಿಸಿರ್ಬೋದು. ಇಲ್ಲಿ ಏನು ಬರೆದಾರೆ ಅಂದರೆ ವಿರತಂಗೆ ಅತ್ಯಂತ ವೈರಾಗ್ಯಯುಕ್ತನಾದವನಿಗೆ ಅಂದರೆ ಉತ್ತಮ ಜಿಜ್ಞಾಸುವಿಗೆ ಅಂತ ಬರೆದಾರೆ. ಹೀಗಿರುವಾಗ ಕರ್ಮಕಾಂಡದ ಕರ್ಮ ಅಲ್ಲ ಇಲ್ಲಿ. ಆತ್ಮತತ್ವ ನಿನಗಿಂತಲೂ ಬೇರೆ, ಅದನ್ನು ಪಡೆದುಕೋ ಅಂತ ಹೇಳಿದ್ರೆ ಕರ್ಮಕ್ಕೆ. ಅಂದ್ರೆ ದ್ವಿತೀಯ ವಿಭಕ್ತಿಗೆ ಆತ್ಮತತ್ವ ಅರ್ಥ ಆಗಬಾರ್ದು. ಅದು ಯಾವಾಗಲೂ ಯಾವ ವಿಭಕ್ತಿಗೂ ಅರ್ಥ ಆಗೋದಲ್ಲದು. ನಂತೂ ದ್ವಿತೀಯ ವಿಭಕ್ತಿಗೆ ಅರ್ಥ ಆಗಬಾರ್ದು. ಅದಕ್ಕಾಗಿ ಕರ್ಮರಹಿತವಾಗಿ ನಿಜವನು ಅಂತಿದೆ ಮುಂದಿನ ಪದ. ನಿಜವನು ಅಂದರೆ ಪರಿಪೂರ್ಣವಾದ ಆತ್ಮತತ್ವ. ಅದನ್ನು ಪಡ್ಕೋ ಅಂತ ಹೇಳಿದರೆ ಅದು ಬೇರೆ ಇವು ಬೇರೆ ಆದ. ದ್ವೈತಾಪತ್ತಿ ಬಂತು, ಎಲ್ಲಿಂದೋ ಎಲ್ಲಿಗೋ ಹೋಯಿತು ಶಾಸ್ತ್ರ. ಅದಕ್ಕೆ ನಾನು ಅಂತಿರ್ತೇನೆ ಆಗಾಗಲೇ, ನಿಜಗುಣದ ಗ್ರಂಥ ಉಕ್ಕಿನ ಕಡ್ಲಿದ್ದಂಕದೆ ಅಂತೇನು ನಮ್ಮ ಹಿರಿಯರು ಹೇಳ್ಕೊಂಡು ಬಂದಾರಲ್ಲ, ಅದು ನಿಜ ಅನ್ನಿಸ್ತಾ ಇದೆ ನನಗೆ ಈಗ ಪ್ರವಚನ ಮಾಡುವಾಗ. ಮೊದಲೇನು ಅನಿಸಿರಲಿಲ್ಲ, ಈಗ ಅನ್ನಿಸ್ತಾ ಇದೆ. ಕರ್ಮರಹಿತವಾಗಿ ನಿಜವನು ಗುರು ಬೋಧಿಪದು. ಗುರು ಹೇಳಿಕೊಡುವುದು ಅಂದರೆ ಅನ್ಯೋಕ್ತಿಯಿಂದ ಅನ್ಯವನ್ನು ಬೋಧಿಸುತ್ತಾ ಅನನ್ಯವನ್ನು ಉಪದೇಶಿಸುವುದು ಬರ್ತದೆ. ಇದ್ರಾಗ ಕೆಳಗೆ ಹೇಳುತ್ತಮ್ಮ ಮತ್ತೊಂದು ಅನುವಿಂದ ಇಲ್ಲಿಗೆ ಅನ್ವಯ ಆಗ್ತದೆ. ಬೋಧಿಪದು 4 ತೆರದಿಂದ. ಆ ಬೋಧನೆ 4 ರೀತಿಯಿಂದ ಹೇಳ್ತಾರೆ. 4 ತೆರದಿಂದ ಬೋಧಿಪದು ಅಂತ ಇಲ್ಲಿ ಅನ್ವಯ ಮಾಡಿದ್ದಾರೆ. 4 ತೆರ ಯಾವುದು ಅನ್ನೋದು ಒಂದು ತಗೊಳ್ಳೋಣ, ನೋಡೋಣ. ಇಷ್ಟು ಬೆಳಕತಿ ಸೊಳ್ಳೆ ಬಂದವು ನೋಡ್ರಿ, ಏನು ಮಾಡ್ತೀರಿ, ಇಷ್ಟು ಬೆಳಕತಿ. ವರಶಿಷ್ಯರನು ಇಲ್ಲಿ ಬಹುವಚನ ಹಾಕಿದ್ದಾರೆ, ಒಬ್ಬನ ಶಿಷ್ಯ ಅಂತೇನಲ್ಲ. ವರಶಿಷ್ಯರನು ಅಂದರೆ ಶ್ರೇಷ್ಠರಾದ ಶಿಷ್ಯರು ಅಂದರೆ ಕರ್ಮೋಪಾಸನೆಗಳನ್ನು ನಿಷ್ಕಾಮ ಭಾವದಿಂದ ಅನುಷ್ಠಾನ ಮಾಡಿಕೊಂಡು ಚಿತ್ತಶುದ್ಧಿಯನ್ನು ಹೊಂದಿರುವಂಥ ಮಹಾನುಭಾವರು ವರಶಿಷ್ಯರು. ವರಶಿಷ್ಯರನು ಮುಖಾಂತರ, ದಶಾಂತರ, ಭಾವಾಂತರ, ಬಳಿಕ ಅನ್ಯೋಪದೇಶಾಖ್ಯ ಅಂತೂ ಬರ್ತದೆ, ಅನ್ಯಾಪದೇಶಾಖ್ಯ ಅಂತೂ ಬರ್ತದೆ. ಎರಡೂ ಏನು ಬೇರೆ ವ್ಯತ್ಯಾಸ ಏನಲ್ಲ. ಅನ್ಯ ಉಪದೇಶ ಮಾಡೋದು, ಅನನ್ಯವನ್ನು ಬೋಧಿಸುವುದು. ಅನ್ಯಾಪದೇಶಾಖ್ಯ ಅಂತೂ ಕೂಡ ಬರ್ತದೆ. ಇಲ್ಲಿ ಅನ್ಯೋಪದೇಶಾಖ್ಯ ಇದೆ, ಬರೋಬ್ಬರಿ ಇರಲಿ. ಅನ್ಯೋಪದೇಶಾಖ್ಯ ಪರಿವಿಡಿದು ಈ 4 ವಿಧದ ಬೋಧೆಗಳನ್ನು ಗುರು ಬೋಧಿಸುವುದು ಅವಗತಿಗಳು. ಇಲ್ಲಿ ನಾಮ ಸಂಕೀರ್ತನ, ಒಂದು ಶಬ್ದದ ಮೇಲೆ ಉದ್ದೇಶ
ಲಕ್ಷಣ, ಪರೀಕ್ಷಾ ಅಂತ ಮೂರು ಥರ ಅರ್ಥ ಮಾಡ್ಲಿಕ್ಕೆ ಬರ್ತದೆ ಒಂದು ಶಬ್ದದ ಮೇಲೆ. ವಾಕ್ಯ ಅನ್ರಿ ಶಬ್ದ ಅನ್ರಿ ಎರಡೂ ಒಂದೇ. ಏನು ಅಂದ್ರೆ ಈ ವಾಕ್ಯವನ್ನಾಗಲಿ ಶಬ್ದವನ್ನಾಗಲಿ ಉದ್ದೇಶಾತ್ಮಕವಾಗಿ ಹೇಳಿದ್ದಾರೆಯೋ ಅಥವಾ ಲಕ್ಷಣಾತ್ಮಕವಾಗಿ ಹೇಳಿದ್ದಾರೆಯೋ ಅಥವಾ ಪರೀಕ್ಷಾತ್ಮಕವಾಗಿ ಹೇಳಿದ್ದಾರೆಯೋ ಅಂತ ಸಂದರ್ಭಕ್ಕನುಸಾರವಾಗಿ ಅರ್ಥ ಮಾಡಬೇಕು. ಉಪದೇಶ ಅಂದರೆ ಏನು? ಉಪದೇಶಾತ್ಮಕ ಶಬ್ದ ಅಂದರೆ ಏನು? ನಾಮ ಸಂಕೀರ್ತನಂ ಉಪದೇಶ. ಕೇವಲ ಹೆಸರಟ್ಟ ಹೇಳೋದಿಲ್ಲ, 4 ವಿಧವಾದ ಬೋಧೆಗಳ ಹೆಸರು ಹೇಳ್ಯಾರ. ಇದು ಉದ್ದೇಶಾತ್ಮಕ. ಅವನು ವಿವರಣೆ ಕೆಳಗೆ ಮಾಡ್ತಾರೆ, ಇಲ್ಲಿ ಈಗ ವಿವರಣೆ ಮಾಡೋ ಕೆಲಸ ಇಲ್ಲ. ಇದು ಉದ್ದೇಶಾತ್ಮಕ ಶಬ್ದದ ಪ್ರಯೋಗ. ಮುಂದೆ ಪರೀಕ್ಷಾತ್ಮಕವಾಗಿ ಹೇಳುವ ಶಬ್ದ ಶಾಸನಾದಿಮತ್ವಂ ಗೋರ್ಲಕ್ಷಣಂ. ಅದರ ಲಕ್ಷಣ ಸಹಿತ ಹೇಳ್ತೇವಲ್ಲ, ಒಂದು ವಸ್ತುವಿನ ಲಕ್ಷಣ ಹೇಳುವಾಗ ಅದು ಪರೀಕ್ಷಾತ್ಮಕ ಶಬ್ದ. ಶಾಸನಾದಿಮತ್ವಂ ಗೋರ್ಲಕ್ಷಣಂ. ವಾಕ್ಯನೂ ಆಗ್ಬೋದು, ಶಬ್ದನೂ ಆಗ್ಬೋದು ಅಂತ ಮೊದಲೇ ಹೇಳಿದ್ದೇನೆ. ಇನ್ನು ಪರೀಕ್ಷಾತ್ಮಕ ಶಬ್ದ ಹೇಳಿದ ಲಕ್ಷಣ ಅದರಲ್ಲಿ ಇದೆಯೋ ಇಲ್ಲೋ ಅಂತ ಪರೀಕ್ಷೆ ಮಾಡುವುದಕ್ಕಾಗಿ ಅತಿವ್ಯಾಪ್ತಿ, ಅವ್ಯಾಪ್ತಿ, ಅಸಂಭಾವ ವ್ಯಾಪ್ತಿಗಳು ಇಲ್ಲದಂತೆ ಅದನ್ನು ಹೇಳುವುದಕ್ಕಾಗಿ ಏನು ಶಬ್ದ ಉಪಯೋಗ ಮಾಡ್ತೇವೋ ಅದು ಪರೀಕ್ಷಾತ್ಮಕ ವಾಕ್ಯ ಅಥವಾ ಶಬ್ದ ಅಂತ ಹೀಗೆ 3 ಭಾಗ ಮಾಡಿದ್ದಾರೆ. ಇಲ್ಲೇನಂದ್ರೆ ಒಂದೇ ನುಡಿಯಲ್ಲಿ ವರಶಿಷ್ಯರನು ಮುಖಾಂತರ, ದಶಾಂತರ, ಭಾವಾಂತರ, ಬಳಿಕ ಅನ್ಯೋಪದೇಶಾಖ್ಯ ಅಂದ್ರೆ ಅದು ಒಂದು ರೀತಿ ಬೋಧೆ ಮಾಡುವ ರೀತಿ. 4 ಪರಿವಿಡಿದು ಅನ್ಯೋಪದೇಶಾಖ್ಯ ಪರಿವಿಡಿದು ಈ 4 ವಿಧದ, ಈ 4 ರೀತಿಯ, 4 ತೆರನಾದ ಬೋಧಗಳಿಂದ, ಉಪದೇಶಗಳಿಂದ, ಜ್ಞಾನವನ್ನು ಉಪದೇಶ ಮಾಡುವ ಮಾರ್ಗದಿಂದ ಗುರು ಬೋಧಿಸುವುದು, ಗುರುವು ತಿಳಿಸುವುದು. ಅವಗತಿಗಳು ಅಂದರೆ ತಿಳಿಯುವ ಕ್ರಮದಿಂದ ಗುರುವು ಬೋಧಿಸುವುದು. ಆತ್ಮತತ್ವವನ್ನು ತಿಳಿಯುವ ಜ್ಞಾನ ಮಾರ್ಗದಲ್ಲಿ ಶಿಷ್ಯರಿಗೆ ತಿಳಿಯುವ ರೀತಿಯಲ್ಲಿ 4 ವಿಧವಾದ ಬೋಧೆಯನ್ನು ಗುರುಗಳು ಮಾಡತಕ್ಕದ್ದು ಅಂತ ಇಷ್ಟು ಇದರ ಅರ್ಥ ಇದೆ. ಮುಖಾಂತರ, ದಶಾಂತರ, ಭಾವಾಂತರ ಇವೆಲ್ಲ ವಿಷಯಗಳನ್ನು ಸೆಡಿ ಹೆಚ್ಚತಿ ನಾಳಿನ ಪ್ರವಚನದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ವಿಶ್ರಾಂತಿ. ಓಂ ತತ್ಸತ್ಪರ.